ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾನೆ. ಹಾಗೆಯೇ ಶಿವಲಿಂಗಯ್ಯ ಗವಾಯಿಗಳು ಬಿಳಿಬಾಳ, ಶ್ರೀ ಮಹೇಶ್ ನಿವೃತ್ತ ದೈಹಿಕ ಶಿಕ್ಷಣ ಉಪನ್ಯಾಸಕರು, ಇವರು ಮಲಾರ್ಪಣೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾನೆ. ಹಾಗೆಯೇ ಶ್ರೀ ಶಶಿಕುಮಾರ್ ಕಲ್ಬುರ್ಗಿ, ಇವರಿಗೆ SM ಸಿದ್ದೇಶ್ ಮುಖ್ಯ ಗುರುಗಳು ಪ್ರೌಢಶಾಲೆ, ಇವರು ಕಾರ್ಯಕ್ರಮದ ಸ್ವಾಗತವನ್ನ ಕೋರಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ, ಈಗ ಪ್ರಾರ್ಥನೆಯೊಂದಿಗೆ 2ನೇ ದಿನದ ಪ್ರವಚನವನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಶ್ರೀ ಪಂಡಿತ್ ಶಶಿಧರ ಶಾಸ್ತ್ರಿಗಳು ಡೋಣಿ ಗದಗ ಇವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾರೆ. ನಿನ್ನನ್ನರಿಯದ ಕಾರಣ ಸುಖವೆಲ್ಲವೂ ದುಃಖವಾಗಿ ಕಾಣುತ್ತಿದೆ ನೋಡ. ಸರ್ವಂ ಬ್ರಹ್ಮವೆಂಬ ನಿನ್ನ ಸ್ಮೃತಿವಾಣಿಯು ಸತ್ಯವಾಗಿದೆ. ದುಃಖವಿಲ್ಲದೆ ಆನಂದಂ ಬ್ರಹ್ಮ ನೀನೇ ಬ್ರಹ್ಮ ಗುರುಕುಮಾರ ಪಂಚಾಕ್ಷರೇಶ್ವರ. ಪ್ರಾತಸ್ಮರಣೀಯ ಸನಾತನ ವೀರಶೈವ ಧರ್ಮದ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ, ಭಕ್ತಿಯ ಧೂಮವನ್ನ ವಿಶ್ವದೆಲ್ಲೆಡೆ ಪಸರಿಶರು ಬಸವಾದಿ ಶಿವಶರಣ ಶಿವಶರಣೀಯರನ್ನ, ಗುರು ತೊಂಟದ ಸಿದ್ಧಲಿಂಗ ಯತಿಗಳನ್ನ, ಪರಮವಿರಾಗಿ ವಿರಾಟಪುರದೀಶೆಯನ್ನಪ್ಪ ಹಾಲವಿಲ್ಲ ಗುರುಕುಮಾರ ಯತೀಶ್ವರರ, ಗಾನಲೋಲ ದೀನಪಾಲ ಪಂಡಿತ ಪಂಚಾಕ್ಷರ ಮಹಾಶಿವಯೋಗಿಗಳವರ ಎನ್ನಂತ ಅನಂತರಿಗೆ ತಮ್ಮ ಆಶ್ರಮದಲ್ಲಿ ಆಶ್ರಯವನ್ನು ಕೊಟ್ಟಿರುವ ವಿದ್ಯಾಗುರುವರೆಣ್ಯ ಪದ್ಮಭೂಷಣ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಅಪ್ಪಗಳ ಪವಿತ್ರ ಶ್ರೀಪಾದವನ್ನು ಮಸ್ತಕದ ಮೇಲೆ ಧರಿಸಿಕೊಂಡು ಈ ಕಾರ್ಯಕ್ಕೆ ಕಾರಣೀಭೂತರು ಪರಮ ತಪಸ್ವಿಗಳು ಮುಕ್ಕಂಬುದಿಯಲ್ಲಿ ಉಗ್ರ ತಪವನ್ನು ಆಚರಿಸಿ ಪಂಚಪೀಠಗಳ ಉಳಿವಿಗಾಗಿ ಅವಿಶ್ರಾಂತ ಶ್ರಮಿಸಿರುವ ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧಿಯವರ ಪವಿತ್ರ ಶ್ರೀಪಾದದಲ್ಲಿ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಣೆ ಮಾಡಿ, ಈ ಕ್ಷೇತ್ರದ ಕ್ಷೇತ್ರಾಧಿಪತಿ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥವನ್ನು ಕರುಣಿಸಿರುವ ಸಂಗಮೇಶ್ವರನ ಸನ್ನಿಧಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆ ಮಾಡಿ, ಜಗದ್ಗುರು ಮಹಾಸನ್ನಿಧಿಯವರ 89ನೇ ಪುಣ್ಯ ಸ್ಮರಣೋತ್ಸವದ ಈ ಶುಭ ನೆನಹಿನಲ್ಲಿ 2025ನೇ ಇಸ್ವಿಯ ಪುರಾಣದ ಪುಣ್ಯ ಕಥಾನಾಯಕನು ಬಂಜೆಯರ ಬಾಳನ್ನ ರಂಜನೀಯಗೊಳಿಸಿದ ತ್ರಿವಿಧ ದಾಸೋಹ ಮೂರ್ತಿ ಬರಗಾಲ ಬಂಟ ಕಲಬುರಗಿ ಮಹಾದಾಸೋಹಿ ಶರಣಬಸವಪ್ಪನ ಪವಿತ್ರವಾಗಿರುವಂತಹ ಶ್ರೀಪಾದದಲ್ಲಿ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನದೇನು ನಿಮ್ಮೆಲ್ಲರಿಗೂ ಸಂಗೀತದ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಈ ನಾಡು ಕಂಡ ಅಪರೂಪದ ಗಾಯಕರಲ್ಲಿ ಒಬ್ಬರಾಗಿರುವ ಶಿವಲಿಂಗಯ್ಯ ಗವಾಯಿಗಳವರಲ್ಲಿ, ಅವರಿಗೆ ಗೀತಗಾಯನಕ್ಕೆ ತಬಲಾ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಯುವ ಪ್ರತಿಭಾನ್ವಿತ ತಬಲಾವಾದಕರಾದ ಶಶಿಕುಮಾರ್ ಕಲಬುರ್ಗಿಯವರಲ್ಲಿ, ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದಂಥ ಎಲ್ಲ ಸೇವಾ ಸಮಿತಿಯ ಅಧ್ಯಕ್ಷರಾದಿಯಾಗಿ ಸರ್ವ ಸದಸ್ಯರಲ್ಲಿ, ಶರಣ ತಂದೆ ತಾಯಿಗಳಿಗೆ, ಮುದ್ದು ಮಕ್ಕಳಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿ. ನಾನು ಹೇಳಿದೆ ನಿನ್ನೆ ಕರಪತ್ರವನ್ನು ಮಾಡಬೇಕು ಅಂತ ಬಂದವರಿಗೆ ಜೆರಾಕ್ಸ್ ನಾಳೆ ಬರ್ತಾವಲ್ರಿ, ನಾನು ನಾಳೆ ಕೊಡಕ್ ಬರ್ತೀರಿ. ನಾನು ಒಂದು 100 ವಚನಗಳು, ಒಂದು 80 ಗೀತೆಗಳನ್ನ, ಒಂದು 100 ಪ್ರವಚನಗಳನ್ನ ಬರೆದ ಯಾವುವನ್ನು ಹೊರಗೆ ಬಿಟ್ಟಿಲ್ಲ. ನಾನು ಬಿಡಾಕ ನನಗೆ ಸ್ವಲ್ಪ ಭಯ, ಹೀಗಾಗಿ ಎಲ್ಲೆಲ್ಲಿ ವೇದಿಕೆ ಇರ್ತೈತೆ ಅಲ್ಲೆಲ್ಲಿ ಹಾಡಿಸಿ ಕೈ ಬಿಟ್ಬಿಡ್ತೇನೆ ಅಷ್ಟೇ. ನಾನು ಬರೆಯೋದು ಎಲ್ಲಿ ಬರೀತೀನಿ ಅಂತ ನನಗೆ ಗೊತ್ತಿರೋದು. ನಮಗೆ ಬಸ್ಸಿನಲ್ಲಿ ಬರೆದಿರ್ತೀವಿ, ಟ್ರೈನಲ್ಲಿ ಬರೆದಿರ್ತೀವಿ, ಎಲ್ಲೋ ದಾರಿಯಲ್ಲಿ ಕುಂತ್ಕೊಂಡು ಬರ್ಬೋದು
ಬಿಟ್ಟಿದ್ದೇನೆ, ವಾಟ್ಸಪ್ ಬಿಟ್ಟು PDF ಮಾಡಿದ್ದೇನೆ. ಇವತ್ತು ನಾಳೆ ಕೊಡಪ್ಪ. ಪ್ರತಿಯೊಬ್ಬರು ಸಹಿತ ನಾಳೆಗೆ ತಮ್ಮ ಕರಪತ್ರ ಬರ್ತವೆ. ಹೋದ ವರ್ಷ ಸದ್ದಲೂರು ಶರಣಮ್ಮ ತಾಯಿ ಗೀತೆ ಅದು ಇಡೀ ನಾಡಿನ ತುಂಬೆಲ್ಲ ಪ್ರಚಾರ ಆಯಿತು, ಗವಾಯಿಗಳು ಹಾಡಿದ್ದು. ಹಾಗೆ ಶರಣಬಸವೇಶ್ವರನ ಈ ಪ್ರಾರ್ಥನೆ ಗೀತೆಯನ್ನ ತಾವೆಲ್ಲ ಇವತ್ತೆಷ್ಟಕ್ಕೆ ಸಾಧ್ಯ. ಅದು ನಮ್ಮಲ್ಲಿ ಒಂದು ಮಾತಿದೆ, ಹಾಡ್ತಾ ಹಾಡ್ತಾ ರಾಗ ಅಂತ, ಉಗುಳ್ತಾ ಉಗುಳ್ತಾ ರೋಗ ಅಂತ. ಇಲ್ಲಿ ನಾನು ಹೇಳೋದು ಅಂದ್ರೆ ನಿಮಗೆ ಯೋಗ ಇದು. ಅದಕ್ಕೆ ತಾವೆಲ್ಲ ಒಂದು ಕ್ಷಣ ಗವಾಯಿಗಳು ಹಾಡುವಂತಹದ್ದನ್ನ ಶರಣ ಬಸವನ ಆ ಒಂದು ಪ್ರಾರ್ಥನೆ ಅಷ್ಟರೊಳಗೆ ಒಂದು 3 ನುಡಿಯೊಳಗೆ ಆತನ ಚರಿತ್ರೆಯನ್ನ ಬರೆದನೆ. ಅದ್ರೊಳಗೆ ಏನಿದೆ ಅದನ್ನೇ ನಾವು ಒಂದು 10-11 ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ ತಾವೆಲ್ಲ ನೇರು ಕುಳಿತುಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಗವಾಯಿಗಳು ಪ್ರಾರ್ಥನೆ ಗೀತೆಯನ್ನ ಆರಂಭಿಸಿದ್ವಿ. ಗುರು ಕರುಣ ಕಿರಣ ಜಯ ಶರಣ ಶಿವ ಶರಣ ತೋರು ಶ್ರೀ ಶರಣ ಬಸವೇಶ್ವರ ನಿನ್ನ ಚರಣ. ಗುರು ಕರುಣ ಕಿರಣ ಜಯ ಶರಣ ಶಿವ ಶರಣ ತೋರು ಶ್ರೀ ಶರಣ ಬಸವೇಶ್ವರ ನಿನ್ನ ಚರಣ. ತೋರು ಶ್ರೀ ಶರಣ ಬಸವೇಶ್ವರ ನಿನ್ನ ಚರಣ. ಶರಣು 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 ಶರಣ ಬಸವೇಶ್ವರ. ಶರಣು 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 ಶರಣ ಬಸವೇಶ್ವರ. ಮಡಿಯಮ್ಮರ ಸಂಕಲ್ಪ ಶಿವ ಶಿಶು ಮಲ್ಕಣ್ಣ ಸಂಗಮ್ಮರ ತ್ಯಾಗ ಯೋಗದ ಶಿಶು. ಆಗಯ್ಯ ಮಡಿಯಮ್ಮರ ಸಂಕಲ್ಪ ಶಿವ ಶಿಶು ಮಲ್ಕಣ್ಣ ಸಂಗಮ್ಮರ ತ್ಯಾಗ ಯೋಗದ ಶಿಶು. ಮರುಳ ರಾಜರ ಮಮತೆಯ ಮಂದಾರ. ಮರುಳ ಮಡಿವಾಳ ಯೋಗಿಗೆ ಹರಷಿತ ಶುಭಕರ. ಮಡಿವಾಳ ಯೋಗಿಗೆ ಹರಷಿತ ಶುಭಕರ. ಶರಣು 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 ಶರಣ ಬಸವೇಶ್ವರ. ಶರಣು 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 ಶರಣ ಬಸವೇಶ್ವರ. ಗುರು ಕರುಣ ಕಿರಣ ಜಯ ಶರಣ ಶಿವ ಶರಣ ತೋರು ಶ್ರೀ ಶರಣ ಬಸವೇಶ್ವರ ನಿನ್ನ ಚರಣ. ತೋರು ಶ್ರೀ ಶರಣ ಬಸವೇಶ್ವರ ನಿನ್ನ ಚರಣ.
ಶರಣಬಸವೇಶ್ವರನ ಪವಿತ್ರವಾಗಿರುವಂಥ ಜೀವನ ಚರಿತ್ರೆ, ಪುರಾಣ, ಪ್ರವಚನ, ಅವರು ನಡೆದು ಬಂದ ಹಾದಿ ಬಹಳ ವಿಶೇಷವಾಗಿರುವಂಥ. ತಮಗೆಲ್ಲ ಒಂದು ನೆನವು, ನಮ್ಮೆಲ್ಲ ಭಾರತೀಯ ಸಂಸ್ಕೃತಿ ಒಳಗ ನಾವೆಲ್ಲ ಅವತಾರದ ಪರಿಕಲ್ಪನೆಯನ್ನ ನಂಬಿದವು. ಏನು ಅವತಾರ ಪರಿಕಲ್ಪನೆ? ಕೈಲಾಸ ಲೋಕದೊಳಗ ಶಿವನು, ಅವನ ಸತಿ ಪಾರ್ವತಿ. ಪಾರ್ವತಿ ಇದ್ರೆ ಅವನು ಫಜಿತಿ ಆಗ್ತಿದ್ದಲ್ಲ, ತಲೆ ಮೇಲೆ ಹೋಗ್ಬೇಕಾದ್ರೆ ಗಂಗಾ ಮಾತೆ ಇದ ನೋಡಿ. ಕೈಲಾಸ ಲೋಕದೊಳಗ ಹಿಂಗ ಚರ್ಚೆ ನಡೀತದೆ. ಏನು ಚರ್ಚೆ? ಶಿವನ ಒಡ್ಡೋಲಗದೊಳಗ ಹರಗಣರು, ವಿರಗಣರು, ನಂದಿ, ಬುಂದಿ ಎಲ್ಲರೂ ಹಿಂಗ ಕುಳಿತುಕೊಂಡಿರ್ಬೇಕಾದ್ರೆ ತ್ರಿಲೋಕ ಸಂಚಾರಿಯಾಗಿರುವಂತ ನಾರದ ಮಹರ್ಷಿ ಹಿಂಗ ತಂಬೂರಿನ ಹಿಡಿಕೊಂಡು ಅನುಮಾನಾಸ್ಪದವಾಗಿ ನಮಸ್ಕಾರವನ್ನ ಸಲ್ಲಿಸ್ತಾ ಇದ್ದ. ಯಾರಾದ್ರೂ ಅಪರೂಪದಕ್ಕೆ ನಮ್ಮ ಏರಿಯಾದಾಗ ನಮ್ಮ ಮನಿ ಮುಂದ 4-6 ಸಾರಿ ಹಿಂಗ ಸುತ್ತು ಹೊಡೋದ್ರಂದ್ರೆ ನಮ್ಗೆ ಸಂಶಯ ಬರ್ತದಿಲ್ರಿ? ಹೌದ್ರಿ? ಸಿಸಿ ಕ್ಯಾಮರಾ ಇದ್ದರೆ ರೆಕಾರ್ಡಿಂಗ್ ಆಗ್ತದೆ, ವಿಡಿಯೋ ಹಿಂಗೆಲ್ಲ ಸಂಶಯ ಬರ್ತದೆ ನಮಗೆ. ಸಹಜವಾಗಿ ನಾರದ 4-6 ಸಾರಿ ನಮಸ್ಕಾರ ಮಾಡೋದು, ಕುಳಿತುಕೊಳ್ಳೋದು ಮಾಡಿದ. ಕೇಳಿದ ಪರಮಾತ್ಮ, ಯಾಕೆ? ಏನಿಲ್ಲ ದೇವ, ನಾನು ಮರ್ತ್ಯಲೋಕವಾಗಿರುವಂತ, ಭುವಲೋಕವಾಗಿರುವಂತ, ಮಧ್ಯಲೋಕವಾಗಿರುವಂತ ಭೂಲೋಕಕ್ಕೆ ಹೋಗಿದ್ದೆ. ಅಲ್ಲಿ ಯಾವ ಓಣಿಯೊಳಗ ಬೆಳಗಿನ ಜಾವ ಗಂಟೆ ಘಂಟಾನಾದಂ ಘನಕೋಟಿ ಪುಣ್ಯಂ ಶಂಕಾನಾದಂ ಶತಕೋಟಿ ಪುಣ್ಯಂ ಅನ್ನುವ ಆ ಮಂತ್ರಗಳ ಗಂಟೆಯ ನಾದಗಳ ಓಣಿಯೊಳಗನ ಸಹಿತ ಕೋಳಿ ಮಾಯದ ಕತೆ ಒಂದವ. ಯಾವ ಹಣೆಯ ಮೇಲೆ ವಿಭೂತಿ ಅದು ಮಾಯವಾಗಿದೆ, ಲಿಂಗ ಮರೆಯಾಗಿದೆ. ಹಾಗಾಗಿ ನೀನು ಒಬ್ಬನನ್ನ ಈ ಲೋಕದಿಂದ ಆ ಲೋಕಕ್ಕೆ ಕಳಿಸಿದರೆ ಭೂಲೋಕ ಪಾವನವಾದೀತಲ್ಲ ಅಂದ. ಅಲ್ಲಿ ಬಹಳ ಮಂದಿ ಇದ್ರು, ಎಲ್ಲರೂ ನಾನು ಅಲ್ಲೇ ಎಂದ. ಯಾಕಂದ್ರೆ ಈ ಜೀವನನೇ ಹಂಗದಲ್ಲಿ. ಕೊನೆಗೆ ನಂದೀಶನನ್ನ ಪರಮಾತ್ಮ ಕರೆದ, ಹೋಗು ನಂದೀಶ, ನೀನು ಎಲ್ಲಿಗೆ? ನೀನು ಭೂಲೋಕಕ್ಕೆ ಹೋಗು. ನಾನು ಒಲ್ಲೆ. ಬಸವಣ್ಣ ಕಪ್ಪಡಿಯ ಸಂಗಮವನ್ನ ಬಿಟ್ಟು ಕಲ್ಯಾಣಕ್ಕೆ ಹೋಗಬೇಕಾದ್ರೆ ಬಸವಣ್ಣ ಅಳುವುದನ್ನ ಸಂಗಮನಾಥ ನೋಡಿದ. ಹರಿಹರ ಬರಿತಾನೆ ರಗಳಿಯೊಳಗ, ಬಸವನಂ ಕಂಡು ಸಂಗಮಂ ಮರಗಿ ಬಂದಪ್ಪಿ ಕಣ್ಣೀರಂ ತಡೆದು ಬಸವಣ್ಣ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ, ನಡೆದಲ್ಲಿ ನಡೆದೆಪೆಂ, ನುಡಿದಲ್ಲಿ ನುಡಿದೆಪೆಂ, ನೋಡಿದಲ್ಲಿ ನೋಡಿದೆಪೆಂ. ಬಸವಣ್ಣ ನೀನು ನುಡಿಯೋ ಕೆಲಸ ಮಾಡು, ನಾನನ್ನು ನಡೆಸಿಕೊಡ್ತೇನೆ. ಅವನ ಕಣ್ಣೀರನ್ನ ವರಿಸಿದ ಬಸವಣ್ಣನ ಕಣ್ಣೀರನ್ನ ಸಂಗಮನಾಥ ವರಿಸಿದ ಹಾಗೆ ನಂದೀಶನಿಗೆ ಪರಮಾತ್ಮ ಹೇಳ್ತಾನೆ, ನೀ ಭೂಲೋಕಕ್ಕೆ ಹೋಗು, ನೀ ನುಡಿಯುವ ಕೆಲಸ ಮಾಡು, ಅದನ್ನ ಮುಂದೆ ನಡೆಸುವ ಕೆಲಸ ನಾನು ಮಾಡ್ತೀನಿ. ಎಲ್ಲಿ ಹೋಗಲಿ? ಭೂಲೋಕದೊಳಗ ಇಡೀ ವಿಶ್ವಕ್ಕೆ ಅಧ್ಯಾತ್ಮವನ್ನ ಸಾರಿದ ಭಾವ, ರಾಗ, ತಾಳಗಳ ಸಮ್ಮಿಶ್ರಣವಾಗಿರುವಂತೆ ವಿವಿಧತೆಯಲ್ಲಿ ಏಕತೆಯನ್ನ ಕಂಡು ಜಡದೇಹ ಇರುವರಿಗೂ ಸಹಿತ ಜಗದೀಶನ ಮುಡಿಗೆ ಮಲ್ಲಿಗೆಯಾಗಿ ಪರಿಶೋಧಿಸಿರುವಂತಹ ಜಗದಾತ್ಮರು, ವಿಶ್ವಾತ್ಮರು, ಮಹಾತ್ಮರು ಜನಿಸಿದ ಪುಣ್ಯ ಭೂಮಿ ಭಾರತ. ಈ ಭಾರತ ದೇಶದೊಳಗ ಅನಂತ ರಾಜ್ಯಗಳಿದಾವೆ. ಆ ರಾಜ್ಯದೊಳಗ ಕರ್ನಾಟಕದೊಳಗ ಅನಂತ ಜಿಲ್ಲೆಗಳು. ಅದರೊಳಗ ಕಲಬುರಗಿ ಜಿಲ್ಲೆ ಸಗರನಾಡು. ಸಗರನಾಡು ಅಂದರೆ ಆ ನಾಡನ್ನ ಸಗರ ಮಹಾರಾಜ ಆಳೋದ್ರಿಂದ ಅದಕ್ಕೆ ಸಗರನಾಡು ಅಂತ ಕರೀತಾರೆ. ಆ ಸಗರ ನಾಡಿನೊಳಗ ಒಂದು ಹಳ್ಳಿ ಬರುತ್ತದೆ, ಅರಳಗುಂಡಿಗೆ. ಆ ಅರಳಗುಂಡಿಗೆಯೊಳಗ ಒಂದು ಮನೆತನ, ಅದು ಸಾಲೋಕ್ಯ ಮನೆತನ. ಸಾಲೋಕ್ಯ ಮನೆತನದೊಳಗ ಆದಯ್ಯ ಮಡಿಯಮ್ಮರು ಮದುವೆಯಾಗಿ 12 ವರ್ಷಗಳಾಗಿವೆ, ಅವರಿಗೆ ಮಕ್ಕಳಿಲ್ಲ ಅನ್ನುವ ಪರಿತಪಿಸ್ತಾ ಇದ್ದಾರೆ. ಅವರಿಗೆ ನೀನು ಯಾವ ಮಗುವಾಗಬೇಕು? ಹಡೆದವರು ಯಾರ್ರಿ?
ಏನು ದೇವರನ್ನ ಒಲಿಸಿಕೊಳ್ಬೇಕು. ನಮ್ಮೆಲ್ಲರ ಬದುಕಿನೊಳಗೆ ಇದು ಕತೆ ಇರೋದೇ. ಮಕ್ಕಳು ಇಲ್ಲ ಅನ್ನೋರಿಗೆ ಒಂದು ದುಃಖ, ಮಕ್ಕಳಿಲ್ಲಪ್ಪ ಮುಗಿತಾನೆ ದುಃಖ ಮುಗಿದು. ಮಕ್ಕಳಿರೋರಿಗೆ ನೂರಾರು ಸಂಜೆ ಆದ ತಕ್ಷಣ ಮಗ ರೋಡು ನಾಕಾಗಿರ್ತವು, ಕಣ್ಣು ನಾಕಾಗಿರ್ತವು, ರೋಡ್ ಬ್ಲ್ಯಾಕ್ ಆಗಿರ್ತವೆ. ಸಂಜೆ ಮುಂದೆ ಬೆಳಗಿನ ಜಾವ ಎದ್ದು ಚಹಾ ಕುಡಿಲಾರದ ಅಪ್ಪ ಮಗ ಬೆಳಿಗ್ಗೆ ಎದ್ದು ಏನ್ ಕುಡಿತಾನೆ ಅನ್ನೋದು ತಿಳಿಲ್ಲ. ಇಂಥ ದುರ್ಧರ ದಿನಮಾನದಲ್ಲಿ ನಾವೆಲ್ಲ ಇರಬೇಕಾದರೆ ಪರಿಸ್ಥಿತಿ ನೋಡಿ, ಪರಿಸ್ಥಿತಿ ಮಕ್ಕಳಿಲ್ಲ ಅನ್ನುವ ಹೊರಗು ಅವರಿಗೆ ದೇವರು ಹಾಗೆ ಮಾಡಿರ್ತಾನೆ. ಒಮ್ಮೊಮ್ಮೆ ಹಿಂಗ್ ಮಾಡಿರ್ತಾನಲ್ಲ, ಒಂದು ಕೊಟ್ಟು ಒಮ್ಮೆ ಹಿಂಗ್ ಕಸ್ಕೊಂಡ್ಬಿಟ್ಟಿರ್ತಾನೆ. ಇನ್ನೇನು ಎಲ್ಲವನ್ನ ಹಿಂಗ ಕೊಟ್ಟ, ಐಶ್ವರ್ಯವನ್ನ ಕೊಟ್ಟ, ಮನೆ ಕೊಟ್ಟ, ಆರೋಗ್ಯವನ್ನ ಹಗುರಕ ಕಸ್ಕೊಂಡ್ಬಿಡ್ತಾನೆ. ಅವನ ನಾಟಕ. ಈ ಭೂಮಿ ಅವಂದದ, ಈ ಸೀಮಿ ಅವಂದದ, ಗಾಳಿ ಅವಂದದ, ಎತ್ತು ಅವಂದದ, ಬಿತ್ತು ಅವಂದದ, ಎಲ್ಲವನ್ನ ಕೊಟ್ಟ ದೇವರಿಗೆ ಗೊತ್ತು ನಮ್ಮೆಲ್ಲ ಗತ್ತು. ಹಾಗೆ ಇಲ್ಲಿ ಆದಯ್ಯ ಮಡಿಯಮ್ಮರು ಮಕ್ಕಳಿಲ್ಲ ಅನ್ನುವ ದುಃಖದಿಂದ ಬಳಲುತ್ತಾ ಇರಬೇಕಾದರೆ ಅವರಿಗೆ ನಿಮಗೆ ಈ ಜನ್ಮದೊಳಗೆ ಮಕ್ಕಳಾಗುವುದಿಲ್ಲ. ನಿಮ್ಮ ಮೈದುನ ಅರಸಿಯಾಗಿರುವಂತ ಸಂಗಮಾಂಬೆಯ ಉದರದಲ್ಲಿ ಹುಟ್ಟುವಂತ ಮಗುವಿಗೆ ನೀವು ತಾಯಿಯಾಗಬೇಕು ಅಂತ ಅಪ್ಪಣೆ. ಹಾಗೆ ಸಂಗಮ್ಮ ತಾಯಿ ಗರ್ಭವನ್ನು ಧರಿಸಿದಳು. 9 ತಿಂಗಳಾಗಿತ್ತು ಅಂತ ನಾವೆಲ್ಲ ಕೇಳಿ. ನೀವು ನೆನಪಿಟ್ಟುಕೊಳ್ಬೇಕು, ಬಳ್ಳಾರಿ ಮಹಾನಗರದೊಳಗೆ ಏನು ನಾವು 19ನೇ ತಾರೀಕು ಬರ್ತದಲ್ರಿ, ಈ 19ನೇ ತಾರೀಕು ಅವತ್ತು ಶರಣಬಸವೇಶ್ವರ ತೊಟ್ಟಿಲು ಕಾರ್ಯಕ್ರಮ. ಅವತ್ತು ಹುಟ್ಟಿದ ಜನ ಅವತ್ತು ನೋಡಿ, ಅವ್ರು ಹುಟ್ಟಿದ ಜನ. ಈಗ ಅವರು ಹುಟ್ಟಿ 281 ವರ್ಷ ಆಯ್ತು. ಅವ್ರು ಲಿಂಗೈಕ್ಯರಾಗಿ ನಾಳೆ ಬರುವಂತ ಜಾತ್ರೆ 203ನೇ ಜಾತ್ರೆ. ಇಷ್ಟು ವರ್ಷ ಆಯ್ತು ನೋಡ್ರಿ ಅವ್ರು ಲಿಂಗೈಕ್ಯರಾಗಿ ಶರಣಬಸವೇಶ್ವರ. ಇನ್ನೂ ಸಹಿತ ಈಗ ಒಂದು 2-3 ವರ್ಷ ಆಯ್ತಲ್ಲಪ್ಪ, ನಮ್ಮ ಕಣ್ಣು ಮುಂದೆ ಕಣ್ಣು ಮರೆಯಾಗಿ ಹೋಗಿದಾರ ಅನ್ನುವ ಲೀಲೊಳಗ ಇವತ್ತಿಗೂ ಅವ್ರ ಲೀಲಾ ನಡೀತವ್ರಿ. ಹೀಗೆ ಆ ಮಲಕಣ್ಣ ಸಂಗಮ್ಮರ ಉದರದಲ್ಲಿ 1744ನೇ ಇಸ್ವಿ ಒಳಗ ಸೋಮವಾರ ದಿವಸ ಶರಣಬಸವನ ಆ ಅರಳಗುಂಡಿಗೆಯೊಳಗ ಸಂಗಮ್ಮನ ಉದರದೊಳಗೆ ಜನನವ. ಯಾವಾಗಲ್ಲಿ ಶರಣಬಸವೇಶ್ವರ ಅನ್ನುವ ಗಂಡು ಕೂಸು ಜನನವಾಯಿತೋ, ನಮ್ಮಲ್ಲಿ ಗಂಡು ಹುಟ್ಟಿದ್ರೆ ಒಂದು ಮಜಾ ಬೇರೆ, ಹೆಣ್ಣು ಹುಟ್ಟಿದ್ರೆ ಒಂದು ಸಜಾನೆ ಬೇರೆ. ಏನ್ರಿ, ಗಂಡು ಹುಟ್ಟಿದ್ರೆ ಏನಂತಾರೆ? ಏನಂತ ಇರ್ಬೋದ್ರಿ ನೋಡ್ರಿ, ಔಷಧಾರಕ. ಸಂಜೆ ಮುಂದೆ ಕುಡಿದು ಬಂದ್ರ ಇದ್ದಿದ್ದೆಲ್ಲ ಮಾರಕ. ಔಷಧಾರಕ ಅಂದ್ರೆ ಇದ್ದಿದ್ದೆಲ್ಲ ಮಾರಕವ. ಏನ್ರಿ ತಾಯಿ, ಮಕ್ಕಳಿದ್ದವ್ರದೇ ಕೀರ್ತಿ ಬೆಳಗ್ತದಂತಲ್ಲ. ನಾನು ನಿನ್ನೆ ಹೇಳಿದ್ದೇನೆ, ಸಿರಸಂಗಿ ಲಿಂಗರಾಜರು 3000 ಎಕರೆ ಭೂಮಿಯನ್ನ ನಮ್ಮ ಸಮಾಜದಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ದಾನವನ್ನ ಮಾಡಿದ್ರು. ಜರ್ಕತ್ ಅವರಿಗೆ ಒಬ್ಬ ಮಗ ಇತ್ತಂದ್ರೆ ಇವತ್ತು ಅವರ ಹೆಸರು ಹೇಳ್ತಿದ್ದನೋ ಗೊತ್ತಿಲ್ಲ. ಇವತ್ತಿಗೂ ಸಹಿತ ಸೂರ್ಯ ಚಂದ್ರ ಇರುವವರೆಗೂ ಸಹಿತ ಅವರ ಹೆಸರು ಅಜರಾಮರವಾಗಿದೆ ಅನ್ನೋದನ್ನ ನೆನಪಿಟ್ಟುಕೊಳ್ಬೇಕು. ಇತಿಹಾಸ ತಾಯಿ ನೆನಪಿಟ್ಟುಕೊಳ್ಳಿ. ನಮ್ಮವರು ಗಂಡು ಹುಟ್ಟಿದರೆ ಪೇಡೆ ಹಂಚ್ತಾರೆ, ಗಂಡು ಹುಟ್ಟದರೆ ಪೇಡೆ ಹಂಚುವರು, ಹೆಣ್ಣು ಹುಟ್ಟಿದರೆ ಪೀಡೆ ಹುಟ್ಟಿತೆನ್ನವರು. ಈಗ ಅದು ಬೇರೆ ಬಿಡ್ರಿ, ತಿಂಗಳಿಗೆ 2000 ರೂಪಾಯಿ ಆಧಾರ್ ಕಾರ್ಡ್. ನಾವರ ಯವ್ವ ಎಂದಿವಾಗ್ಯವು 4 ಅಂಗಿ ಜಾಸ್ತಿ ತರಕಿತ್ತದ ಗೌಡ್ರ ಬ್ಯಾಗ್ನೇನ, 1 ಅಂಗಿ ಹರ್ಕೊಂಡೇ ಬಿಟ್ಟಿರ್ತೈತಿ ನನ್ನ ಬಸ್ನಾಗ. ಏನ್ ತಾಯಿ ಕೇಳ, ನಮ್ಮ ಶಶಿಧರನ ಹಿಂಗೆ ಪರಿಸ್ಥಿತಿ. ಹೆಣ್ಣು ಹುಟ್ಟಿದರೆ ಮಾರಿ ಹುಟ್ಟಿತೆನ್ನುವರು, ಗಂಡು ಹುಟ್ಟಿದರೆ ದೊರೆ ಹುಟ್ಟಿದನೆನ್ನುವರು. ತಾಯಿ ಗಂಡು ಗಂಡು ಇಡೀ ಅರಳಗುಂಡಿಗೆಯೊಳಗ ಆನಂದ ಹುಟ್ಟಿ 1, 2, 3 ದಿವಸವಾಗಿತ್ತು. ಶಿವನು ಮತ್ತೆ ಕನಸಿನೊಳಗೆ ಬಂದ. ಯಾರ ಕನಸಿನೊಳಗ್ರಿ? ಸಂಗಮ್ಮನ ಕನಸಿನೊಳಗೆ ಬಂದ. ಅಮ್ಮ, ಕೊಟ್ಟ ಮಾತು ಮರೆಯಬೇಡ. ಆ ತಾಯಿ ರಕ್ತ ಬಸಿದು ಜನನವನ್ನ ಮಾಡಿದಂತ, ಜನ್ಮವನ್ನ ಕೊಟ್ಟಂತ ಸಂಗಮ್ಮ ತಾಯಿ ಯವ್ವ ಯಾರಿಗೆ ಕೊಟ್ಟರು? ಯಾರಿಗೆ? ನೀವೇನಂತೀರ? ಸೌತ್ ಅಂತೀರಲ್ಲ, ಸೌತ್ ಅಂತೀರ. ನಾನು ಏನಂತ ಸೌತ್ ಅಂತೀರಲ್ಲ. ಅದಕ್ಕೆ ನಮ್ಮವ್ರು ಏನಂತಾರೆ, ನಮ್ಮವ್ರು ಎಷ್ಟು ಚಂದ ಹೆಸರಿಟ್ಟಿದ್ದಾರೆ. ಅವರೆಕಾಯಿ, ಹೀರಿಕಾಯಿ, ಬೆಂಡಿಕಾಯಿ, ಸೌತೆಕಾಯಿ, ಸವತಿ ಮತ್ಸನ್ನ ಬಹಳ ನಮ್ಮಲ್ಲಿ. ಅವಲಕ್ಕಿ ಸರ, ಮುತ್ತಿನ ಸರ, ಸವತಿಯನ್ನು ನೋಡಿದ್ರೆ ಹೊಟ್ಟೆಯೊಳಗೆ ಮತ್ಸರ ಅಂತ.
ಶಿವನ ಮಾತು ಕೇಳಿ ಪರಮಾತ್ಮನ ಮಾತು ಕೇಳಿ ಬಂದು ಕೊಡಬೇಕಾದ್ರೆ ತಾಯಿ ಊದಿನ ಕಡ್ಡಿ ಹಚ್ಚಬೇಕಾದ್ರೆ ವ್ಯತ್ಯಾಸ ಮಾಡಿದ ನಾವು. ಮಂದಿ ಬಂದಾಗ ಘಮ್ ಘಮ್ ಊದು ಬತ್ತಿ, ಮಂದಿ ಬಂದಾಗ ಅಂತವ್ರಿ ಸ್ಪೆಷಲ್ ರೀ ಘಮ್ 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 ಊದು ಬತ್ತಿ. ಅತಿಥಿಗಳು ಬಂದಾಗ ಸ್ಪೆಷಲ್ ಊದು ಬತ್ತಿ ಹಚ್ಚಿ ಹಾಲೆಲ್ಲ ವಾಸನೆ ಮಾಡೋದು. ದೇವರಿಗೆ ದಿನ ಹಚ್ಚೋ ಊದು ಬತ್ತಿ ಅಂತವ್ರಿ ಹತ್ತಿ ಕಟ್ಟಿಗೆ ಅಂತವು, ತೊಗರಿ ಕಟ್ಟಿಗೆ ಅಂತವು, ಕಾಯಂ ಏನಾದ್ರು ದೇವ್ರು ಎಚ್ಚರಿದ್ದು ದೇವ್ರ ಮನ್ಯಾಗ ಆ ಊದು ಬತ್ತಿ ವಾಸನೆ ತಗೊಂಡ್ರೆ ಒಂದು 10 ವರ್ಷ ಕ್ಯಾನ್ಸರ್ ಮಾತ್ರ ಗ್ಯಾರಂಟಿ ಬರುತ್ತೆ ಅವನು. ಮಗುವನ್ನ ಆ ತಾಯಿ ಎಂಥ ಭಕ್ತಿವಂತರು. ಮಡಿಯಮ್ಮ ಮಗುವನ್ನ ಎತ್ಕೊಂಡು ಹುಟ್ಟುತ್ತಲೇ ಶರಣ ಬಸವೇಶ್ವರ ಲೀಲಾ ಮಾಡ್ತಾನೆ ಅನ್ನೋದು ಇದು ಪವಾಡ ಕೇಳ್ರಿ. ಹಡೆದವಳು ಒಬ್ಬಳು, ಪಡೆದವಳು ಇನ್ನೊಬ್ಬಳು. ಹಡೆದವಳ ತಾಯಿ ಎದೆ ಹಾಲು ತುಂಬಿ ಬರುತ್ತದೆ. ಅದು ಪ್ರಕೃತಿದತ್ತವಾಗಿಯೂ ಸತ್ಯ, ಲೌಕಿಕವಾಗಿಯೂ ಸತ್ಯ. ಆದರೆ ಮಡಿಯಮ್ಮ ಯಾವಾಗ ಹಿಂಗ ದೊಡ್ಡಿ ಮೇಲೆ ಮಗುವನ್ನ ಹಾಕಿಕೊಂಡು ಬಾಲಾನಾಂ ರೋಧನಂ ಭಯಂ, ಸಣ್ಣವರು ದೊಡ್ಡವರನ್ನ ಅಂದಿಸಬೇಕಾದರೆ ಅತ್ತನ್ಸೋದಲ್ರಿ. ಆ ಕೂಸು ಅಳಕಟ್ಟಿ, ಕೂಸು ಅಳಬೇಕಾದ್ರೆ ಬಂಗಾರ ಕೊಟ್ಟರು ಸಹಿತ ಕೂಸು ಸಮಾಧಾನ ಆಗೋದಿಲ್ರಿ. ಯಾವ ಹೋಟೆಲ್ ತಿಂಡಿ ತಿನಿಸು ತಿಂದರೂ ಸಹಿತ ಸಮಾಧಾನ ಆಗಲ್ರ. ಯವ್ವ ಲಕ್ಷ ಕೊಟ್ಟರೂ ಸಿಗದ ಆ ಅಮೃತ ಏನದಲ್ಲ, ತಾಯಿ ಎದೆ ಹಾಲು ಏನದಲ್ಲ, ಆ ಎದೆಗೆ ಮಡಿಯಮ್ಮ ಹಾಕಿಕೊಂಡ್ರೆ ಬಂಜೆಯಾಗಿರುವಂತ ಮಡಿಯಮ್ಮನ ಎದೆ ಹಾಲು ಕುಡಿದ ಅವಳ ಬಂಜೆತನವನ್ನ ದೂರ ಸರಿಸಿದ, ನಂದು ದೂರ ಸರಿಸಿದ ಮಹಾತ್ಮ ಶರಣಬಸವೇಶ್ವರ ಹುಟ್ಟಿ 3 ದಿನಕ್ಕೆ ಪವಾಡ ಮಾಡ್ತಾರೆ. ಮುಂದೆ ಯಾವಾಗಲೇ ಮಡಿಯಮ್ಮನ ಆ ಮಡಿಲೊಳಗೆ ಬೆಳಿತಾ ಬೆಳಿತಾ ಅದು 3 ದಿನ ಸಡಗರದಿಂದ ಸಂಭ್ರಮದಿಂದ ತೊಟ್ಟಿಲನ್ನ ಕಟ್ಟಿದ. ಏನ್ ತೊಟ್ಟಿಲ ಸಂಭ್ರಮ! ನಮ್ಮಲ್ಲಿ ಒಂದು ಪರಂಪರೆ ಇದೆ. ನಮ್ಮಲ್ಲಿ ಹುಟ್ಟಿದ ಯಾವುದೇ ಪ್ರಾಣಿ ಇರಲಿ, ಪಕ್ಷಿ ಇರಲಿ, ದನ ಇರಲಿ, ಕರಗಳಿರಲಿ, ಅವುಗಳಿಗೆ ಹೆಸರಿಡೋದೈತಲ್ಲ ನಾವೆಲ್ಲ. ಪ್ರತಿಯೊಬ್ಬರು ಹೆಸರಿಡೋದು. ಎದಕ್ಕೆ ಹೆಸರಿಡೋದ್ರಿ? ದೇಹಕ್ಕೆ ಹೆಸರಿಡುತ್ತೀವಿ, ಆತ್ಮಕ್ಕೆ ಯಾರು ಹೆಸರಿಡೋದಿಲ್ಲ. ಒಳಗೆ ಆತ್ಮ ಯಾವಾಗಲೂ ಅದು ಅಮರಲ್ಲ. ನೋಡಿ, ನೀವು ಒಂದು ನೆನಪಿಟ್ಕೊಳ್ಬೇಕ್ರಿ, ದೇಹ ನಾಶ ಆಗ್ಲಿಕ್ಕೆ ಒಂದು ಕ್ಷಣ ಸಾಕು. ದೇಹ ನಾಶ ಆಗ್ಲಿಕ್ಕೆ ಒಂದು ಕ್ಷಣ. ಈಗೇನ ನಮ್ಮಲ್ಲಿ ದೇಹ ಎದುರಿಗೆ ಇರ್ತದ್ರಿ, ಇಲ್ರಿ ನೀನು ಸಂಜೆ ಮುಂದೆ ಚಂದ ಚಾ ಕುಡಿದ್ರಿ, ಬೆಳಿಗ್ಗೆ ಗಪ್ಪಾದ್ರು ಅಂದ್ರೆ ದೇಹ ನಾಶ ಆಗ್ಲಿಕ್ಕೆ ಒಂದು ಕ್ಷಣ ಸಾಕು, ಗುಣ ನಾಶ ಆಗ್ಲಿಕ್ಕೆ ಶತಮಾನಗಳು ಸಾಕು. ಹರಿಶ್ಚಂದ್ರ ಇವತ್ತಿಗೂ ಸಹಿತ ಸತ್ಯ ಹರಿಶ್ಚಂದ್ರನ ನಾವೆಲ್ಲ ನೆನೆಸ್ತೀವಿ. ಯಾಕೆ ನೆನೆಸ್ತೀವಿ ಅಂದ್ರೆ ಅವನ ದೇಹ ನಾಶ ಆಗಿದ್ರು ಸಹಿತ ಗುಣ ಮಾತ್ರ ಇವತ್ತಿಗೂ ಇದೆ. ಶರಣಬಸವೇಶ್ವರ 203 ವರ್ಷ ಆದರೂ ಸಹಿತ ಅವರು ಬಿತ್ತಿದಂತ ಫಲ ಇನ್ನುವುದೇ. ಸಿದ್ಧಲಿಂಗ ಜಗದ್ಗುರುಗಳು 89 ವರ್ಷ ಆದರೂ ಸಹಿತ ದೇಹ ನಾಶ ಆದರೂ ಸಹಿತ ಅವರ ಆತ್ಮ ಯಾವಾಗಲೂ ಅವಿನಾಶವಾಗಿ ಐತೆ ಅನ್ನೋದು ಅವರ ನೆನಪಿಟ್ಟುಕೊಳ್ಬೇಕು. ಅವಿನಾಶವಾಗಿ, ಅದಕ್ಕೆ ನಾಶ ಆಗುವುದಿಲ್ಲ. ಹಾಗ ತೊಟ್ಟಿಲನ್ನ ಕಟ್ಟಿದ್ದಾರೆ. ಸಡಗರದಿಂದ ಸಂಭ್ರಮದಿಂದ ತೊಟ್ಟಿಲಕ್ಕೆ 4 ಹಗ್ಗಗಳನ್ನ ಕಟ್ಟಿ 4 ದಿನದ ಬದುಕು ಇದು ಅಂತೀವಲ್ಲ. ಏನಾದ್ರೂ ಗಳಿಸ್ಕೋಬಿಡು, ಆದ್ರೆ 4 ಮಂದಿಯನ್ನ ಗಳಿಸ್ಕೊ. ಯಾಕೆ? ಸತ್ತಾಗ ಹೊರ ಕೇಸರು ಬೇಕ್ರವ ಅಲ್ಲ, ಗಾಡಿಲಿ ಇರ್ತದೆ, ಒಳಗಿಂದ ತರಬೇಕಾದ್ರೆ 4 ಮಂದಿ ಬೇಕಲ್ಲ. ಏನ್ ಡೈರೆಕ್ಟ್ ಮೇಲೆ ಧಮ್ಮನ್ ಕೆಳಗೆ ಗಡೆ ಹೋಗ್ಯದ ಇಲ್ಲಲ್ಲ, 4 ಮಂದಿ ಬೇಕಲ್ಲ ಬದುಕಿನೊಳಗ. ಆ 4 ಬದುಕು ನಿಮ್ಗೆಲ್ಲ ಆಗ್ಬೇಕು ಅನ್ನೋದಕ್ಕೆ 4 ಹಗ್ಗಗಳನ್ನ ಕಟ್ಟಿ ಹೂವಿನಿಂದ ಶೃಂಗಾರ ಮಾಡಿ, ಹೂವು ಎಲ್ಲರಿಗೂ ಬೇಕಲ್ಲರಿ. ದೇವರ ಗುಡಿಗೆ, ತಾಯಿಯ ಮುಡಿಗೆ, ಗುರುವಿನ ಅಡಿಗೆ 3 ಜಾಗಕ್ಕೆ ಹೋಗ್ಬೇಕಲ್ಲ ಹೂವ. ಅಂತ ಹೂವನ್ನ ತೊಟ್ಟಿಲಕ್ಕೆ ಹಾಕಿ ಶೃಂಗಾರವನ್ನ ಮಾಡಿ ಸರ್ವ ಮುತ್ತೈದರೆಲ್ಲ ಕೂಡಿಕೊಂಡು ಆ ಮಗುವಿಗೆ ಹೆಸರಿಡಬೇಕಲ್ಲ. ಹೆಸರಿಡಬೇಕು. ಏನಂತ ಹೆಸರಿಟ್ರು? ಇವತ್ತಿನ ಆಧುನಿಕ ದಿನಮಾನದ ಆರ್ಭಟದೊಳಗೆ ನಮ್ಮಂತ ಮಕ್ಕಳ ಹೆಸರಿಯವ ಆ ಹೇಳೋದೇ ಹೆಸರಿವೆ. ನೋಡಿ, ಇಲ್ಲಿ ಎಂತ ಹೆಸರಿಟ್ರು ಅರಳಗುಂದಿವಿ ಒಳಗಂದ್ರೆ ಶರಣಬಸವ. ಶರಣಬಸವ ಶರಣಬಸವ ಅಂತ ಹೆಸರನ್ನ ಇಟ್ಟು ಜೋಗುಳವನ್ನ ಪಾಡಿ ಮುತ್ತೈದರೆಲ್ಲ ಕೂಡಿಕೊಂಡು ಸಂಭ್ರಮ ಪಡ್ತಾರೆ. ಜೋ ಜೋ ಎಂದು ಹಾಡುವೆನು ಕಂದ, ಜೋ ಜೋ ಎಂದು ಹಾಡುವೆನು ಕಂದ, ಜೋಗುಳ ಪದಗಳ ನೀ ಕೇಳಯ್ಯ, ಜೋಗುಳ ಪದಗಳ ನೀ ಕೇಳಯ್ಯ.
ಅರಳಗುಂಡಿಗೆಯೊಳಗ ತೊಟ್ಟಿಲನ್ನ ಕಟ್ಟಿ ಜೋಗುಳವನ್ನ ಹಾಡಿ ಸಂಭ್ರಮದಿಂದ ಸರ್ವ ಮುತ್ತೈದರೆಲ್ಲ ಕೂಡಿಕೊಂಡು ಶರಣಬಸವ 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 ಅಂತ ನಾಮಕರಣವನ್ನು ಮಾಡಿ ತಂದೆ ತಾಯಿಗಳಾದಂಥವರು ಮಕ್ಕಳನ್ನ ಹೆಂಗ ಬೆಳೆಸಬೇಕು ಅನ್ನೋದನ್ನ ಈ ಮಡಿಯಮ್ಮನ ನೋಡಿ ಕಲಿಬೇಕು. ತೊಟ್ಟಿಲಲ್ಲಿರತಕ್ಕಂತ ಶರಣಬಸವೇಶ್ವರನು ಕಾಲ ಕಳೆಯುವುದರೊಳಗಾಗಿನೇ ತೊಟ್ಟಿಲೊಳಗಿಂದ ಕೆಳಗಿಳಿದು ಅಂಬೆಗಾಲ ನೆಡುತ್ತ ತೊದಲು ನುಡಿಗಳನ್ನ ನುಡಿಯುತ್ತ ಕಿಲಕಿಲ ನಾದವನ ಮಾಡುತ್ತ ಪುಟ್ಟ ಹೆಜ್ಜೆಗಳ ನಿಡುತ್ತ ಅಮ್ಮ ಎಂದರೆ ತಾಯಿಗೆ ಸ್ವರ್ಗವೇ ಸನಿಹ ಬಂದಂತೆ. ಈಗೇನು ಅಮ್ಮ ಅನ್ನಂಗಿಲ್ಲ, ಈಗೇನನ್ಬೇಕು ಮಮ್ಮಿ ಹೋಗಿದ್ರಿ ಕಕ್ಕ. ಈಗ ಇನ್ನೊಂದು ಹೊಸ ಹುಟ್ಟೈತ್ರಿ. ಏನಾಗಿದೆ ಏನ್ರಿ ಮ್ಯಾಮ್ ರೀ? ಒಂದು ಮನೆ ಹಾರ್ಟ್ ಅಟ್ಯಾಕ್ ಅದ ಮಾಡ್ತಿರ್ತಾರೆ ನೋಡ್ರಿ. ಎಲ್ಲಿ ನಮ್ಮ ಪದಗಳು? ಅಮ್ಮ 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 ಅಂದರೆ ಅದು ನಮ್ಮ ಬದುಕಿಗೆ ಏನೋ ಒಂದು ಹರ್ಷ ತರ್ತೈತೆ. ಈಗೆಲ್ಲ ನಮ್ಮ ಬದುಕೇ ಬೇರೆ. ಈಗ ನೋಡ್ರಿ, ನಮ್ಮ ವೀರಭದ್ರಗೌಡರು ನಮ್ಮ ಗುರುಗಳು ಹೇಳಿದ್ರು, ಇಲ್ರಿ ನಾಳೆಗೆ ಒಂದು ಸ್ವಲ್ಪ ಶಾಲೆ ವಸತಿ ಸ್ವಪ್ನ ಮಾಡಲ್ರಿ ಅಂದ್ರು. ಅವ್ರು ಜೋರ್ ಚಪ್ಪಾಳೆ ತಟ್ರಿ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ವಯಸ್ಸಾಗೈತ್ರಿ, ಸ್ವಲ್ಪ ಹಂಗೆ ಲೇಟ್ ಆಗಿದೆ. ನಮ್ಮ ಗೌಡ್ರಿಗೆ ಹೇಳ್ಕೊಂಡ್ ಬಂದಿರ್ತೀವಿ ನಾವು, ಒಮ್ಮೆ ನಿರ್ಧಾರ ತಗೊಳ್ರಿ ಎಂದಿರ್ತೀವಿ ನಾವು. ಆದ್ರೆ ಇಲ್ಲಿ ಬಂದ್ಮೇಲೆ ಮತ್ತೆ ಅವ್ರ ಮನೆಗೆ ಫೋನ್ ಹಚ್ಚಿ ಕೇಳಿದ್ರೆ ಮಾಡೋಣ ಹೆಂಗಂತೆ ಕೇಳ್ರಿ. ನಾಳೆ ಮಾಡೋಣ ಶರಣರ ತೊಟ್ಲನ
ಕೆಲವೊಂದಿಷ್ಟು ಲೀಲೆಗಳನ್ನ ಹಂಗ ಕೇಳಿದ್ವಿ. ಜೀವನದೊಳಗ ಮಕ್ಕಳನ್ನ ಪ್ರೇಮದಿಂದ ಬೆಳೆಸಿ, ಬೇಡ ಅನ್ನೋದಿಲ್ಲ, ಆದರೆ ಸಂಸ್ಕಾರವನ್ನು ಸಹಿತ ಚೆನ್ನಾಗಿ ಕಲಿಸಬೇಕು. ಸಂಸ್ಕಾರವಿಲ್ಲ ಅಂದ್ರೆ ಮಕ್ಕಳು ಸಿಗೋದೇ ಬಹಳ ಕಠಿಣ ಇವತ್ತಿನ ದಿನಮಾನ. ಅಕ್ಕಿ, ಗೋಧಿ, ಬೇಳೆ ಕಡಿಮೆ ಆದರೆ ವಿದೇಶದಿಂದ ತರಿಸಬಹುದು. ಒಳ್ಳೆ ಮಕ್ಕಳೆಲ್ಲಾದ್ರೂ ತರ್ಸಕ್ ಬರ್ತದನ್ನು ಹೇಳಿ, ಒಳ್ಳೆ ಮಕ್ಕಳು ಹುಟ್ಟಬೇಕಾದರೆ ತಂದೆ ತಾಯಿಗಳ ತಪಸ್ಸು ಬಹಳ ಜೋರಾಗಿದೆ. ಸಹಜ ಆತ್ಮಗರ್ಭ, ಪಾಪಾತ್ಮ ಗರ್ಭ, ಪುಣ್ಯಾತ್ಮ ಗರ್ಭ ಅಂತ 3 ಗರ್ಭ ಮಾಡ್ತಾರೆ. ನಾವೆಲ್ಲ ಯಾವ ಗರ್ಭದೊಳಗೆ ಹುಟ್ಟಿ ಬಂದೀವಿ ಅಂದ್ರೆ ನಾವು ಸಹಜ ಆತ್ಮ ಗರ್ಭದೊಳಗೆ ಹುಟ್ಟಿ ಬಂದವರು. ಈಗ ಅಂತಿರೋಡು ಬಹಳ ಪಾಪದ ಕೆಲಸ ಮಾಡ್ತಿದ್ದ ಅಂದ್ರ, ಒಬ್ಬರಿಗೂ ಒಳ್ಳೇದೇ ಮಾಡ್ತಿದ್ದಿಲ್ಲ ಅಂದ್ರೆ ಬರೀ ಕೆಟ್ಟ ಕೆಲಸನೇ ಮಾಡ್ತಿದ್ದ ಅಂದ್ರೆ ಏನಂತೀರಿ? ಅವರ ಅಪ್ಪ ಅವರ ಅಮ್ಮ ಹೆಂಗಿದಾರೋಳು, ಅವ್ರ ಬೀಜದಂತನೇ ಫಲ ಅಂತಾರೆ. ಹಾಗ ಪಾಪಾತ್ಮ ಗರ್ಭದೊಳಗೆ ಯಾವಾಗಲೂ ಸಹಿತ ಅಂತವರೇ ಹುಟ್ಟೋದು. ಆದರೆ ಅಪರೂಪಕ್ಕೆ ಪುಣ್ಯಾತ್ಮ ಗರ್ಭ ಅಂದ್ರೆ ಏನೈತೆ ಅಂದ್ರೆ ಇಂಥ ಅಪರೂಪ ವ್ಯಕ್ತಿಗಳು ಹುಟ್ಟುತ್ತಾರೆ ಈ ಜಗತ್ತಿನ. ಸಂಸ್ಕಾರವನ್ನು ನಾವೆಲ್ಲ ಅಷ್ಟು ಅದ್ಭುತವಾಗಿ ಮಕ್ಕಳಿಗೆ ಕಲಿಸಬೇಕು. ಸಂಸ್ಕರಿಸಿದಂತೆ ಬುದ್ಧಿ, ಸಾಧನೆಯಂತೆ ಸಿದ್ಧಿ, ಬಳಸಿದಂತೆ ಆಸೆ, ಗಳಿಸಿದಂತೆ ದ್ರವ್ಯ. ಬಿತ್ತೋಕ ಮೊದಲ ಭೂಮಿ ನೋಡ್ಬೇಕಂತೆ, ಹತ್ತೋಕ ಮೊದಲ ಕುದುರೆ ನೋಡ್ಬೇಕಂತೆ. ಬೇವಿನ ಬೀಜವ ಬಿತ್ತಿ ಮಾವಿನ ಬೆಳೆ ಬಾ ಅಂದ್ರೆ ಹೆಂಗ್ ಬರ್ತದೆ ಹೇಳಿ ನೋಡ? ಇಲ್ಲ. ಸಂಸ್ಕಾರ ಬಹಳ ಮುಖ್ಯ. ಸಂಸ್ಕಾರ, ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಮೂರ್ತಿ ಆಗ್ತದೆ, ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಕೆ ಆಗ್ತದೆ, ಭತ್ತಕ್ಕೆ ಸಂಸ್ಕಾರ ಕೊಟ್ಟರೆ ಅಕ್ಕಿ ಆಗ್ತದೆ, ನರನ ಸಂಸ್ಕಾರ ಕೊಟ್ಟರೆ ಹರನಾಗ್ತಾನೆ, ಜೀವನ ಸಂಸ್ಕಾರ ಕೊಟ್ಟರೆ ಶಿವನಾಗ್ತಾನೆ, ಅಂಗಕ್ಕೆ ಸಂಸ್ಕಾರ ಕೊಟ್ಟರೆ ಲಿಂಗವಾಗ್ತದೆ. ಈ ಮನುಷ್ಯನಿಗೆ ಜನ್ಮ ಕೊಟ್ಟ ಇವನಿಗೆ ಏನಾದರೂ ಸಂಸ್ಕಾರ ಕೊಟ್ಟರೆ ಮಹಾದೇವನಾಗಬಲ್ಲ. ಸಂಸ್ಕಾರದ ಫಲ ಬಹಳ ದೊಡ್ಡದು, ಬಹಳ ದೊಡ್ಡದು ವಿಶ್ವದ. ಹಾಗಾಗಿ ಮನುಷ್ಯ ಏನೇ ಹೀನವಾಗಲಕ್ಕ ಸಂಸ್ಕಾರ ಹೀನನಾಗಬಾರ್ದು ಮನುಷ್ಯ. ನೋಡಿ, ನೀವೇನಾದ್ರೂ ಆತ ದಾರಿ ತಪ್ಪಿದಂದ್ರೆ ಅವನಿಗೆ ಸಂಸ್ಕಾರನೇ ಇಲ್ಲ ಅಂತಿರಲಿ. ನೋಡಿ ಸಂಸ್ಕಾರ, ನೀವೆಲ್ಲ ಈ ಬಸವೇಶ್ವರ ನಗರದೊಳಗೆ ಸಂಗಮನಾಥನ ಸನ್ನಿಧಿಯೊಳಗ ನೀವೆಲ್ಲ ಇಷ್ಟಾಕ ಸಭ್ಯರಿದ್ದೀರಿ ಅಂದ್ರೆ ಪ್ರತಿ ವರ್ಷ ನಮ್ಮ ಸೇವಾ ಸಮಿತಿಯವರು ಇಲ್ಲಿ ಪ್ರವಚನವನ್ನು ಏರ್ಪಡಿಸಿ ಮಲಿನಗೊಂಡಂತ ಈ ಮನಸ್ಸನ್ನ ಪವಿತ್ರಾತ್ಮರನ್ನಾಗಿ ಮಾಡಿದ್ದರಿಂದಲೇ ಇಲ್ಲಿ ಇಷ್ಟು ಅದ್ಭುತವಾಗಿ ಸಂಸ್ಕಾರ ಐತಿ ಅನ್ನೋ ತಾವೆಲ್ಲ ನೆನಪಿಟ್ಟುಕೊಳ್ಬೇಕು. ನಾನು ಬಹಳ ಊರ್ ಕಡೆ ಹೋದಾಗ ಒಮ್ಮೊಮ್ಮೆ ಹಿಂಗ ಅನಿಸ್ತದಲ್ಲ, ನಿಮ್ಮೊಂದು ಘಟನೆ ಹೇಳ್ತೇನೆ, ನೆನಪಿಟ್ಟುಕೊಳ್ರಿ. ನಾನು ಈಗೊಂದು ಪ್ರವಚನಕ್ಕೆ ಹೋಗ್ಬೇಕಾದ್ರೆ ಒಬ್ಬ ವ್ಯಕ್ತಿ ಒಂದು ಊರಿಗೆ ಇಳಿದ. ಅಲ್ಲಿ ಕ್ರಾಸಿನಲ್ಲಿ ಹಿಂಗೆ ಇಳಿದ ತಕ್ಷಣ, ಸರ್ ಇದು ಯಾವ ಊರು ಅಂತ ಕೇಳಿದ. ಸುಮ್ಮನೆ ನಿಮ್ದು ಬಳ್ಳಾರಿ ಅಂತ ತಿಳ್ಕೊರಿ, ನಿಮ್ ಬಸವೇಶ್ವರ ನಗರ ಅಂತೇಳಿ ತಿಳ್ಕೊರಿ. ಇದು ಬಳ್ಳಾರಿ ರೀ ಅಂದ. ಹೌದ್ರಿ, ಯಾವ ನಗರ ಇದು? ಇದು ಬಸವೇಶ್ವರ ನಗರ ರೀ. ಹೌದು, ನಿಮ್ಮ ಈ ಬಳ್ಳಾರಿ ಒಳಗ ನಿಮ್ಮ ನಗರದೊಳಗೆ ಇರಬಹುದನ್ರಿ ನಾನು. ಹೌದಪ್ಪ, ಮೊದಲು ಯಾವ ಊರಾಗಿದ್ದೆ ಅಂತ ಕೇಳಿದವ. ಮೊದಲು ಯಾವ ಊರಾಗಿದ್ದಿ? ಇಲ್ರಿ, ಇಂಥ ಊರಾಗಿದ್ದೆ ನಾನು. ಮತ್ತ ಆ ಊರ್ ಜನ ಹೆಂಗ ಅಂತ ಕೇಳಿದಿವ. ಈ ನಿಮ್ಮಲ್ಲಿ ಏನೇದ? ಆ ಊರ್ ಜನ ಏನ್ರಿ, ರಾತ್ರಿ ನೋಡಿ ಹಗಲು ಬಿಡಿತಾರ ಅಂದವ. ರಾತ್ರಿ ನೋಡ್ತಾರಂತ ಹಗಲು ಬಿಡಿತಾರ. ಅಲ್ಲಿ ನಾಕ ಅನ್ನೋದಿಲ್ರಿ, ನರಕ ಮಾತ್ರ ಐತ್ರಿ ಆ ಊರಾಗ. ಏನ್ರಿ, ಒಂದು ಎಂತು ಅನ್ನೋರಿಲ್ಲ, ಕರುಣೆ ಇಲ್ಲ, ಕಟೂರು ತುಂಬ್ಯಾರಿ ಆ ಊರಾಗ. ಇವ ಏನ್ ಅನ್ಬೇಕ್ರಿ? ಆ ಊರಾಗ ಹಂಗದರ, ಆ ಏರಿಯಾದಾಗ ಹಂಗದರ, ನಮ್ಮ ಏರಿಯಾದಾಗ ಅದಕ್ಕಿಂತ ಡೇಂಜರ್ ಅದರ. ಇವ ಏನ್ ಮಂದಿದಲ್ಲಿ ಇರ್ಬೇಕಂತ ಹೇಳಿ ಅವ ವಾಪಸ್ ಹೋಗ್ಬಿಟ್ಟ. ಮತ್ತೊಬ್ಬ ಬಂದ, ಇದು ಬಳ್ಳಾರಿ ಏನ್ರಿ? ಹೌದು. ಬಸವೇಶ್ವರ ನಗರ? ಹೌದ್ರಿ. ನಾನ್ ನಿಮ್ ಏರಿಯಾದಾಗ ಇರ್ಬೇಕಂತ ಮಾಡೇನ್ರಿ, ನಿಮ್ ಊರಾಗ ಇರ್ಬೇಕಂತ ಮಾಡೀನಿ. ಮೊದಲು ಯಾವ ಊರಾಗಿದ್ಯಪ್ಪ ಅಂತ ಕೇಳಿದ ಅವನ. ಇಲ್ರಿ, ಇಂಥ ಊರಾಗಿದ್ದೆ. ಆ ಊರ್ ಜನ ಹೆಂಗ? ಆ ಊರ್ ಜನ ಹೆಂಗ್ರಿ, ಕಾಣು ದೇವರನ್ನ ನೋಡಿಲ್ಲ, ಆ ಊರಾಗ ನಾ ಎಲ್ಲರಲ್ಲಿ ದೇವ್ರನ್ನ ಕಂಡಿ ನೋಡ್ರಿ ಅಂದವ. ಮತ್ತ ಆ ಊರ್ ಜನ ಹಿಂಗ್ರಿ, ಬತ್ತಲೆ ಇದ್ದವ್ರಿಗೆ ಬಟ್ಟೆ ಕೊಟ್ಟರಿ, ಹಸಿವಿದ್ದವ್ರಿಗೆ ಅನ್ನ ಕೊಟ್ಟರು, ತಂದೆ ತಾಯಿ ಸುಳ್ರಿ, ಆ ಊರ್ ಕರೆ ನೋಡ್ರಿ ಅಂದ. ಅದರಾಗ ಈ ಏರಿಯಾದವಂತನ ಅವ್ರು ಏಟ್ ಮಾಡಿರಲ್ಲ, ಅದಕ್ಕಿಂತ 100 ಪಟ್ಟು ಒಳ್ಳೆಯವ್ರು ನಮ್ಮ ಏರಿಯಾದಾಗ ಅದಾರ ಅಂದವ. ಅಲ್ಲಿ ಬಾಜು 4 ಮಂದಿ ವಾಕಿಂಗ್ ಮಾಡಿ ಕುಂತಿದ್ರಲ್ಲ, ಅವ್ರಂದ್ರು, ಅಲ್ಲೋ ಇಟ್ಟತನ ಹೇಳಿದಿ,
ನಮ್ಮ ಏರಿಯಾದಂತ ಡೇಂಜರ್ ಏರಿಯಾನೇ ಯಾವುದು ಇಲ್ಲ ಅಂದಿ. ಮತ್ತೆ ಈಗ ನೋಡಿದ್ರೆ ಆ ಊರ್ಗಿಂತ ನಮ್ಮ ಊರ್ ಚಲೋ ಅಂತಂದಿಲ್ಲ. ನೋಡಪ್ಪ, ಯಾರು ಯಾವ ಭಾವದಿಂದ ನಮ್ಮ ಊರಿಗೆ ಬರ್ತಾರ ಹಂಗ ನಮ್ಮ ಊರ್ ಐತ್ ನೋಡಪ್ಪ ಅಂದವ. ಅರ್ಥಾತಂದ್ರ ಹೇಳೋದು. ಈಗ ಬಸವೇಶ್ವರ ನಗರ ಒಳ್ಳೇದಂತ ಬಂದ್ರೆ ಒಳ್ಳೇದಾರೆ ನಮಗ, ಹೌದ್ರಿ? ನೋಡಿ, ನೆನಪಿಟ್ಟುಕೊಳ್ಳಿ, ಭಾವದಂತೆ ಭಗವಂತ. ನೋಡಿ, ನೀವೆಲ್ಲ ಬಸ್ಸಿನಲ್ಲಿ ಹೋಗ್ಬೇಕಾದ್ರೆ ಡಿ.ವಿ. ಗುಂಡಪ್ಪನವರೊಂದು ಸ್ಲೋಗನ್ ಹಾಕ್ಯಾರ. ಏನಂತ ಹಾಕ್ಯಾರಿ? ಬಾರೆನೆಂಬುದು ಏನಂತಾರೆ? ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು, ಹರುಷಕ್ಕಿದೆ. ಇಲ್ಲದಕ್ಕೆ ಯಾಕೆ ಚಿಂತೆ ಮಾಡ್ತಪ್ಪ? ಹಾಲೊಲ್ಲೆ, ಮೊಸರೊಲ್ಲೆ, ತುಪ್ಪೊಲ್ಲೆ, ನೆಲ್ಲೊಲ್ಲೆ, ಯಾಕೊಲ್ಲೆ, ಇಲ್ಲದಕ್ಕಲ್ಲೆ ಅನ್ನಂತೆ ಅವನ ಭೂಪ. ಏನ್ರಿ? ಜೀವನದೊಳಗೆ ನೆನಪಿಟ್ಟುಕೊಳ್ಬೇಕು. ಇಷ್ಟೆಲ್ಲ ನಮಗೆ ಸಂಸ್ಕಾರ ಫಲ ಸಿಗಬೇಕಾಗಿತ್ತು ಅಂದ್ರೆ ಸಿದ್ಧಲಿಂಗ ಜಗದ್ಗುರುಗಳು, ಹಾನಗಲ್ಲ ಕುಮಾರ ಶೋಗಿಗಳವರು, ಮರಿ ಶಿವಯೋಗಿಗಳವರು, ಚಿತ್ತರಿಗೆ ಚಿಜ್ಜೋತಿ ವಿಜಯ ಮಹಾಂತ ಶೋಗಿ, ಎಂತೆಂತವ್ರಿ ಸಕ್ರಿ ಕರಡೆಪ್ಪನವರು, ಎಂತೆಂತವ್ರಿ ಪುಣ್ಯ ಭೂಮಿಯೊಳಗ್ರಿ ಅವತಾರವನ್ನ ತಾಳಿದ್ರು. ಈ ಪುಣ್ಯ ಭೂಮಿಯೊಳಗ ಸಕ್ರಿ ಕರಡೆಪ್ಪನವರ ಪಾಠಶಾಲೆಯೊಳಗ ಉಂಡು ಇಲಕಲ್ಲರೊಳಗ ಶಿವಯೋಗ ಮಂದಿರಕ್ಕೆ ದಾರಿ ತೋರಿಸಿದಂತ ಮಹಾತ್ಮ ಚಿತ್ತರಿಗೆ ವಿಜಯ ಮಹಾಂತ ಶಿವಲಿಗಳು. ಅವ್ರ ಪುರಾಣ ಕೇಳಿದ್ರಿ? ಕೇಳಿಲ್ಲಲ್ರಿ? ಹೇಳ್ಬೇಕು. ಮೈಸೂರು ಪ್ರಾಂತದಿಂದ ಬರ್ತಾರೆ. ಎಂಥ ಪುಣ್ಯಾತ್ಮರು ಈ ಪುಣ್ಯ ಭೂಮಿಯವರು. 1927ನೇ ಇಸ್ವಿಯೊಳಗ ನಮ್ಮ ಗುರುಗಳು ಪಂಚಾಕ್ಷರಿ ಅಜ್ಜೋರು ಪುಟ್ಟರಾಜ ಗುರುಗಳು ಪಂಚಾಕ್ಷರ ಗುರುಗಳು ಮರಿಶಿವಯೋಗಿಗಳ ಈ ಮಹಾಮಠದೊಳಗ 10 ದಿವಸ ಕೀರ್ತನೆಯನ್ನು ಮಾಡ್ತಾರೆ. ಇದೇ ಪುಣ್ಯ ಭೂಮಿ. ಎಂಥ ಪುಣ್ಯ ಭೂಮಿ! ಇಂಥ ಪುಣ್ಯ ಭೂಮಿಯೊಳಗ ನಾವು ನೆನಪಿಟ್ಟುಕೊಳ್ಬೇಕು. ಅವ್ರು ಬೇರೆ ಮನಸ್ಸಿಗೆಟ್ಟ ಸಂಸ್ಕಾರ ಕೊಟ್ಟು ಹೋಗ್ಲಿಲ್ಲ, ಈ ಭೂಮಿಗೂ ಸಹಿತ ಸಂಸ್ಕಾರ ಕೊಟ್ಟರು ಅನ್ನೋದಕ್ಕರ ಇಂಥ ಕಾರ್ಯಕ್ರಮ ಇವತ್ತಿಗೂ ಸಹಿತ ನಡೀತಾ ಇದ್ದಾವೆ. ಹಾಗೆ ಅರಳಗುಂಡಿಗೆಯೊಳಗ ಆದಯ್ಯ ಮಡಿಯಮ್ಮರ ತ್ಯಾಗ ಯೋಗದ ಶಿಶುವಾಗಿರುವಂತವರು, ಆ ಸಂಕಲ್ಪದ ಶಿಶು ಮಲ್ಕಣ್ಣ ಸಂಗಮ್ಮರ ತ್ಯಾಗ ಯೋಗದ ಶಿಶುವಾಗಿರುವಂತ ಆ ಕೂಸು ಶರಣ ನೋಡಿ. ಬದುಕಿನೊಳಗೆ ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಒಬ್ಬ ತಾಯಿ ತಾನು ಗರ್ಭವನ್ನು ಧರಿಸಿದಾಗ ಏನು ಆ ಗರ್ಭ ಸಂಸ್ಕಾರವನ್ನು ಕೊಡ್ತಾರಲ್ಲ ತಾಯಿಗೆ, ಆ ಸಂಸ್ಕಾರದ ಫಲವೇ ಮುಂದೆ ಮಕ್ಕಳಿಗೆ ಅದು ಬೆಳೆಯಾಗ್ತದೆ. ಹಿಂದೂ ಸಾಮ್ರಾಟ್ ಎನಿಸಿಕೊಂಡಿರುವಂತ ಶಿವಾಜಿ ಮಹಾರಾಜ್ ತಾಯಿ ಅವಳಿಗೆ ಗೊತ್ತಾಯಿತು, ನನಗೆ ಗರ್ಭ ನಿಂತದೆ. ಶಿವಾನಿ ಭವಾನಿ ರಾಜರಾಜೇಶ್ವರಿ ಲೋಕಮಾತೆ ವಿಶ್ವಮಾತೆ ಆಗಿರುವಂತ ಜಗಜ್ಜನನಿ ಅಂಬಾ ಭವಾನಿ ಶಿವಾನಿ ಮುಂದೆ ಹೋಗಿ ನಿಂತುಕೊಂಡು ಹೇಳಿದಂತೆ, ಓ ತಾಯಿ ಜಗದ ರಕ್ಷಕಿ, ನನಗೆ ಗರ್ಭ ನಿಂತದಂತ ಗೊತ್ತದೆ, ಹುಟ್ಟುವ ಮಗು ಗಂಡು ಅಂತ ನನಗೆ ಗೊತ್ತದೆ. ನೋಡಿ ಎಂತ ತಾಯಿ ಮಾತು ನೋಡಿ. ನನಗೆ ಗರ್ಭ ನಿಂತದಂತ ಗೊತ್ತದೆ, ಹುಟ್ಟುವ ಮಗು ಗಂಡು ಅಂತ ನನಗೆ ಗೊತ್ತದೆ. ಆದರೆ ನಾನಿರುವೊಂದು ಪ್ರಶ್ನೆ ತಾಯಿ ಶಿವಾನಿ ಭವಾನಿ ಅಂಬಾ ಭವಾನಿ, ನಾನು ಕೇಳಿಕೊಳ್ಳೋದೇನೆಂದರೆ, ಈ ಹುಟ್ಟಿದ ಮಗು ಮುಂದೆ ಮುಂದೆ ದೇಶಕ್ಕೆ ಆದರ್ಶಪ್ರಾಯವಾಗಬೇಕು. ಇದು ಮಾಡಿಕೊಂಡ ಸತಿಯೊಬ್ಬಳನ್ನ ಬಿಟ್ಟು ಉಳಿದೆಲ್ಲ ಹೆಣ್ಣು ಮಕ್ಕಳನ್ನ ತಾಯಿ ಸ್ವರೂಪ ಕಾಣುವಂತ ಮಗುವಾದರೆ ಇದು ಹುಟ್ಟಿ ಬರಲಿ, ಇಲ್ಲ ಅಂದ್ರೆ ರಕ್ತಪಾತವಾಗಿ ಹೋಗಲಿ ಎಂದು ಬೇಡಿಕೊಂಡು ಮುಂದೆ ಹುಟ್ಟಿದವರು ಹಿಂದೂ ಸಾಮ್ರಾಟ್ ಶಿವಾಜಿ. ಅಂತ ಬಯಕೆಗಳಿದ್ದಾಗಲೇ ಮಕ್ಕಳ ಉನ್ನತವಾದಂತ ವಿಚಾರಗಳು ಮಾಡ್ತಾರೆ. ನಾವೇನು ನಾಳಿಗೆ 12 ಬಂತಾರೆ, ಜನವರಿ 12 ಯಾರದ್ರಿ ಜನ್ಮದಿನ ನಾಳೆಗೆ? ಸ್ವಾಮಿ ವಿವೇಕಾನಂದ. ಎಂತ ಸುಮ್ಮನೆ ನೆನ್ಪಿಟ್ಟು ನೋಡ್ಬೇಕು. ತಾಯಿ ಮನಸ್ಸು ಮಾಡಿದ್ರಿ ಏನಾಗ್ತೈತ್ರಿ? ತಾಯಿ ಯಾರಿ? ಭುವನೇಶ್ವರ್. ತಂದೆ ವಿಶ್ವನಾಥ್. ಕಲ್ಕತ್ತಾ ನಗರದೊಳಗೆ ಹೊರಟಬೇಕಾದ್ರೆ ಕೇಳಿದ ತಂದೆ, ಏನಾಗ್ಬೇಕಂತ ಮಾಡಿದೀಯಾ ಅಂದ. ಏನಾಗ್ಬೇಕಂತ ಮಾಡಿ? ಈಗ ನಮ್ಮ ಮಕ್ಕಳು ಏನಂತಾರೆ? ತಂದೆ ತಾಯಿಯವ ಏನಾಗ್ಬೇಕ್ರಿ? ಡಾಕ್ಟರ್ ಆಗ್ಬೇಕ್ರಿ, ಇಂಜಿನಿಯರ್ ಆಗ್ಬೇಕು. ಇವರು ಸಾಯವಾಗ ಗಂಜಿ ನೀರು ಸಹಿತ ಬಿಟ್ಟಿರ್ಬಾರ್ದು. ಏನ್ರಿ? ಓದಿದವರೆಲ್ಲ ವಿದೇಶಿ, ಓದಿಸಿದವರೆಲ್ಲ ಸ್ವರದೇಶಿ. ಇಟ್ಟ ನೋಡಿ ನಮ್ಗೆ ಪರಿಸ್ಥಿತಿ ಹಿಂಗದಲ್ರಿ.
ನಮ್ಮ ದೇಸಿ ಸಂಸ್ಕೃತಿ ಏನದ ಅಂದ್ರ, ನಮ್ಮ ಭಾರತೀಯ ದೇಸಿ ಸಂಸ್ಕೃತಿ ಏನಂದ್ರ, ಯಾವ ಮಗು ಹುಟ್ಟುವಾಗ ಯಾವ ಹಿರಿಯರಲ್ಲಿ ಇರ್ತಾರ ನೋಡ್ರಿ, ಯಾವ ಹಿರಿಯರ್ ಇರ್ತಾರಲ್ಲ, ಯಾವ ಮಗು ಹುಟ್ಟುವಾಗ ಯಾವ ಹಿರಿಯರಲ್ಲಿ ಇರ್ತಾರೆ, ಆ ಹಿರಿಯರು ಕಣ್ಣು ಮುಚ್ಚುವಾಗ ಆ ಮಗುವಲ್ಲಿ ಇರ್ಬೇಕಂತ ಅರ್ಥ. ಹೇಳೋದು ಕತೆ ಎಲ್ಲರಿಗೂ ಜೀವನ ಹೇಳಕತ್ತೀನಿ ನಿಮಗೆ. ನಮ್ದು ಹಂಗಿಲ್ರಿ. ಅಪ್ಪಗೆ ಸೀರಿಯಸ್ ಐತಪ್ಪ, ಹಾರ್ಟ್ ವ್ಯತ್ಯಾಸ ಆಗ್ತೈತಿ, ಫೋನ್ ಮಾಡಿದ್ರೆ ಇಲ್ಲ ನನಗ ಪ್ಲೇನ್ ಟಿಕೆಟ್ ಸಿಗ್ತಾ ಇಲ್ಲ ಕಾಕ, ಮಣ್ಣು ಮಾಡಿಬಿಟ್ರೆ ನಮ್ಮ ಮುಂದೆ ಟೈಮ್ ಸಿಕ್ಕ ಬಂದು ಹೋಗಿನಂತ ನಾವು ಹೇಳೋದು ಕತೆ ಅಲ್ರಿ, ಜೀವನ ನಮ್ದು. ಕಲ್ಕತ್ತಾ ನಗರ, ಕಲ್ಕತ್ತಾ ನಗರ ಟಾಂಗಾದಳು ಕುಳಿತುಕೊಂಡು ಹೋಗಬೇಕಾದರೆ ತಂದೆ ಕೇಳ್ತಾನೆ, ಏನಾಗ್ಬೇಕಂತ ಮಾಡಿದೀಯಾ? ನಾನು ಇದೇನು ಓಡಿಸ್ತಾ ಇದ್ದೇನಲ್ಲ, ಈ ಟಾಂಗ ಓಡಿಸ್ತಾ ಇದ್ದಲ್ಲ, ನಾನು ಟಾಂಗ ಓಡಿಸೋದಾಗ್ಬೇಕಂತ ಮಾಡಿದ್ದೀನಿ ಎಂದು ವಿವೇಕಾನಂದ. ಟಾಂಗ ಓಡಿಸ, ಹೇ ನೀನ್ ಅಂತವನಾದ್ರೆ ಹೆಂಗೆ? ತಾಯಿ ಸ್ಫೂರ್ತಿ ಎಂತಾಗಿರ್ತದಂದ್ರೆ, ವಿಶ್ವದೊಳಗೆ ಯಾವ ವಿಶ್ವವಿದ್ಯಾಲಯ ಸಹಿತ ಕಲಿಸಲಾರದ ಸ್ಫೂರ್ತಿಯ ಮಾತು ಯಾರು ಅಂದ್ರೆ ಅದು ತಾಯಿಗೆ ಇರ್ತದೆ. ಯಾಕೆ? ಈ ಜಗತ್ತಿನೊಳಗ ತಂದೆಯನ್ನ ಕಳಕೊಂಡರೂ ಸಹಿತ ತಾಯಿಯಿಂದ ಸ್ಫೂರ್ತಿಯನ್ನು ಪಡ್ಕೊಂಡು ವಿಶ್ವವಿಖ್ಯಾತರಾದ ಯಾರು? ಹಾನಗಲ್ಲ ಕುಮಾರ ಶಿಂದೆ, ಉಜ್ಜಯಿನಿ ಸಿದ್ಧಲಿಂಗ ಜಗತ್ತು, ಎಂತೆಂಥವ್ರು. ನಾವೇನು ನಕ್ಕು ನಕ್ಕು ನಗಿಸುವಂತ ಚಾರ್ಲಿ, ಅವಳು ತಾಯಿ ಹೆಣ್ಣ, ಗಂಡ ತೀರಿಕೊಂಡ ಮೇಲೆ ಜಿಗುಪ್ಸೆ ಹೊರಲಿಲ್ಲ ಅವಳು. ಥಾಮಸ್ ಅಲ್ವಾ ಎಡಿಸನ್ ತಾಯಿ ಸಹಿತ, ಶಂಕರಾಚಾರ್ಯ ತಾಯಿ ಸಹಿತ, ಎಲ್ಲರೂ ಸಹಿತ ಗಂಡನನ್ನ ಕಳೆದುಕೊಂಡ ಮೇಲೆ ಆ ಮಗುವಿಗೆ ಸ್ಫೂರ್ತಿಯನ್ನು ಕೊಟ್ಟಂತವರು ಈ ಜಗತ್ತಿನೊಳಗೆ ತಾಯಿ ಅನ್ನೋದನ್ನ ನಾವು ನೆನಪಿಟ್ಟುಕೊಳ್ಬೇಕು. ಪುಟ್ಟರಾಜಜ್ಜೋರ ತಂದೆಯರು ಸಹಿತ ತೀರಿಕೊಂಡಾಗೂ ಸಹಿತ ತಾಯಿ ಸಿದ್ದಮ್ಮ ಸ್ಫೂರ್ತಿ ಕೊಟ್ಟಿದ್ದನ್ನು ಪುಟ್ಟರಾಜಜ್ಜೋರು ನಿರ್ಮಾಣ. ತಾಯಿ ಕೆಲಸ ಬಹಳ ದೊಡ್ಡದು. ಹಾಗೆ ಇಲ್ಲಿ ತಾಯಿಯಾಗಿರುವಂತ ಭುವನೇಶ್ವರಿ ತಂದೆ ಬೈತಾನೆ, ಏನೋ ನೀ ಕುದುರೆ ಸವಾರ ಆಗ್ಬೇಕಂತ ಮಾಡಿ ಏನು? ಅವಾಗ ತಾಯಿ ತೋರಿಸಿದ್ರು ಯಾವ ಕುದುರೆ ಸವಾರ ಅಂದ್ರೆ, ಮಹಾಭಾರತದ ಯಾವ ಅರ್ಜುನ ಹಿಡ್ಕೊಂಡು ಕುಂತಿದ್ದೋಳು ಸಾರಥಿ, ಈ ಸಾರಥಿ ಆಗ್ಬೇಕು ಅಂತ ತಾಯಿ ಸ್ಫೂರ್ತಿ. ಕಲಕತ್ತಾ ನಗರದೊಳಗೆ 16 ವರ್ಷ ಸ್ವಾಮಿ ವಿವೇಕಾನಂದ ಒಂದು ಕುದುರೆ ಹುಟ್ಟಿದ, ಆ ಟಾಂಗ ಹುಟ್ಟದೆ ಹಿಂಗ ಟಕ 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 ಹೋಗಬೇಕಾದ್ರೆ ಈ ಹಬ್ಬ, ಈ ಗಣಪತಿ ಹಬ್ಬದೊಳಗ ಪಟಾಕಿ ಹಚ್ಚಿ ಒಗೆದು ಬಿಟ್ರಿ. ಆ ಕುದುರೆ ಟಾಂಗಾದೊಳಗ ಒಂದು ತಾಯಿ ಒಂದು ಮಗು ಕುಂತ್ಕೊಂಡಾನೆ. ಆ ಗೋಡೆ ಸವಾರಿ ಏನ್ ಮಾಡ್ಬಿಟ್ಟ, ಹಾರಿಬಿಟ್ಟ. ಕುದುರೆ ಆ ಶಬ್ದಕ್ಕೆ ಅಂಜಿ ಓಡ್ತಾ ಓಡ್ತಾ ನಾಗಾಲೋಟಕ್ಕೆ ಕಾಲಿಟ್ಟು ಬಿಡ್ತು. ನಮ್ಮವ್ರು ನಿಂತು ನೋಡೋರು ಬಹಳ ಮಂದಿರವ, ಏನಾದ್ರೂ ಬಾಜು ಆಗ್ಯದವ್ರ ಮನೆಗೆ ಅಂದ್ರೆ ಅದರಾಗ ಹೋಗಿ ಮೊದಲು ಸೆಲ್ಫಿ ತಕೊಳ್ಳೋರು ಬಹಳ ಮಂದಿ ಏನ್ರಿ, ಅವ್ರಿಗೆ ಸಹಾಯ ಮಾಡ್ಬೇಕನ್ನೋಂಗಿಲ್ರಿ ಏನ್ರಿ. ಮೊದಲು ನಮ್ಮದಾಗ ಮತ್ತ ಫೋಟೋ ತೆಗೆದು ಮೊದಲು ಸ್ಟೇಟಸ್ ಇಟ್ಟೇ ಬಿಟ್ಟು ನಮ್ಮ ಮನೆ ಬರಕ ಅಲ್ಲಿ ನೋಡಿ ನೆನಪಿಟ್ಟುಕೊಳ್ಳಿ. ಆ ಎಲ್ಲರೂ ನಿಂತು ನೋಡ್ತಾ ಇದ್ರು. 16 ವರ್ಷದ ತರುಣ ಆ ಕುದುರೆ ಆ ಟಾಂಗ ಓಡುವುದನ್ನು ನೋಡಿದ. ತಾಯಿ ಮಗುವಿಂದ ಎಲ್ಲಾದ್ರೂ ಹೋಗಿ ಸತ್ತು ಹೋಗ್ತಾರಂತ ತಿಳ್ಕೊಂಡು ನಿಂತು ನೋಡಿಲ್ಲ. ಹುಡುಗ ಓಡಿದ ಓಡಿದ ಓಡಿದ, ಆ ಟಾಂಗ ಬೆನ್ನು ಹತ್ತಿದ, ಹೋಗಿ ಆ ಕುದುರೆ ಹೆಗಲಿಗೆ ಹಿಂಗ್ ಕೈ ಹಾಕಿದ. ಮೊದಲೇ ಕಾಟೇವಾಡಿ ಕುದುರೆ ಮೈ ಜಾಡಿಸಿ ಬಿಟ್ರೆ 16 ವರ್ಷದ ಹುಡುಗ ಧಮ್ ಅಂತ ಕೆಳಗೆ ಬಿದ್ದ. ತಲೆಬಡಿ ಮಣಕಾಲು ಕೆಟ್ಟು, ಮಣಕೈ ಕೆಟ್ಬಿಡ್ತು. ಆದ್ರೂ ಅಂತಾನೆ ಈ ಹಿಡಿದ ಋತವನ್ನು ಬಿಡಬಾರದು, ಅವರ ರಕ್ಷಣೆ ಮಾಡಬೇಕು. ಸಾವಿರ ಸಮಸ್ಯೆ ಬರೋದಕ್ಕಂತ ಮತ್ತೆ ಎತ್ತ. ಮನುಷ್ಯ ಬೀಳೋದ್ ತಪ್ಪಲ್ರಿ, ಬೀಳೋದ್ ತಪ್ಪಲ್ಲ. ನಡೆಯುವನು ಇಡುವನಲ್ಲದೆ ಕುಳಿತುಕೊಂಡವನು ಇಡುವನೆ. ಬೀಳೋದ್ ತಪ್ಪಲ್ರಿ, ಬಿದ್ದಲ್ಲಿ ಬೀಳೋದ್ ತಪ್ಪಂತ. ಮನುಷ್ಯ ತಪ್ಪು ಮಾಡೋದು ತಪ್ಪಲ್ಲ, ಮಾಡಿದ ತಪ್ಪನ್ನ ಮರಳಿ ಮರಳಿ ಮಾಡೋದು ತಪ್ಪಂತ. ಆ ಹುಡುಗ ಮತ್ತೆ ಎದ್ದ ಆ ಕುದುರೆಯನ್ನ ಹಿಡಿದ, ಆ ತಾಯಿ ಮಕ್ಕಳನ್ನ ರಕ್ಷಣೆ ಮಾಡಿದ 16 ವರ್ಷದ ವೀರ ಬಾಲಕ ಅವರೇ ಸ್ವಾಮಿ ವಿವೇಕಾನಂದರು ಆದರೂ ನನ್ನ ನೆನಪು. ತಾಯಿ ಕೊಟ್ಟಂತ ಸ್ಫೂರ್ತಿದಾಯಕ ನುಡಿಗಳಿಂದ ಈ ದೇಶಕ್ಕೆ ನಾಯಕರಾದವರು. ಹಾಗಾಗಿ ಜನರಿಗಿಂದ ಪಾಠ ಕಲಿತ ಜನರೇ ಧನ್ಯರು ಈ ಜಗತ್ತಿನೊಳಗೆ. ಇಂಥ ಒಂದು ಸಂಸ್ಕಾರವನ್ನು ನಾವೆಲ್ಲ ಮಕ್ಕಳಿಗೆ ಕೊಡಬೇಕಲ್ರಿ. ಮಕ್ಕಳು ಯಾರೋ ಹುಡುಗ ನಾಯಿ ಒಲಿತಾ ಇದ್ದಂತೆ. ಅವರಮ್ಮ ಅಂದು, ತಮ್ಮ ನಾಯಿ ಒಲಿಬಾರದಪ್ಪ, ಯಾಕಮ್ಮ ಅಂದ ಹುಡುಗ. ಮೊದಲೇ ತೀಕ್ಷಣ ಹುಡುಗರು, ನಮ್ಮ ಹುಡುಗರೆಲ್ಲ ಯಾಕೆ ಒಲಿಬಾರ್ದಮ್ಮ? ಆ ಹುಡುಗಾಗ ಅಮ್ಮ ಹೇಳ್ತಾಳೆ, ತಮ್ಮ ನಾಯಿ ಒದ್ರೆ ಮುಂದಿನ ಜನ್ಮದಲ್ಲೂ ನೀನು ಏನಕ್ಕಿದು ನಾಯಿಯಾಗಿ ಹುಡ್ತಿ. ಹುಡುಗಂದ, ಹೌದಮ್ಮ, ನಾಯಿಗೊದ್ರೆ ನಾಯಿಯಾಗಿ ಹುಡ್ತೀನಿ, ದೇವರಿಗೆ ಹೋದ್ರ ಅನ್ನಂತವ.
ನಮ್ಮ ಹುಡುಗರ ಮಾತು ಯಾವ ಡಿಕ್ಷನರಿ ಹುಡುಕಾಡೋದು ಸಿಗೋದಿಲ್ಲ. ನಮ್ಮ ಮಕ್ಕಳ ಮಾತು ಹೇಳ್ತಾವ್ರಿ, ಅನಾಹುತದ ಜೋಡಿ ಸಿಗ್ಲಿಲ್ಲ ಅಂದ್ರೆ ಅಲ್ಲ ಅಲ್ಲಿ ಹೇಳ್ತಾರ ಮೊಬೈಲ್ ನೋಡಿ ಟಿವಿ ನೋಡಿ ಅವ ಹಡದವ್ರು ಅಂತವ್ರ ಮಾತಾಡೋರು ಏನ್ರಿ ಅವ್ವ. ಸಂಸ್ಕಾರ ತಪಸ್ಸು ತಪಸ್ಸು ತಪಸ್ಸು. 16 ವರ್ಷ ತನಗ ಆಯುಷ್ಯ ಮುಗಿದ ವೇಳೆಯಲ್ಲಿ ಮೃಕಂಡ ಸುತ ಮಾರ್ಕಂಡಯ್ಯನು ಪೊದುಳದಿಂದ ಲಿಂಗವನ್ನರ್ಚಿಸಿ ಮೃತ್ಯುವನೇ ಗೆಲ್ಲಿದ. ಮೃಕಂಡ ಸುತಿ ಏನ್ರಿ ಮೃಕಂಡ ಋಷಿ ಮರುತ್ವದಿಯ ಮಗ, ಮದುವೆಯಾಗಿ ಬಹಳ ದಿನಗಳಾಗಿ ಮಕ್ಕಳೇ ಆಗಿರ್ಲಿಲ್ಲ. ಯಾರಿಗೆ? ಮೃಕಂಡ ಋಷಿಗೆ ಮತ್ತು ಮರುದ್ವತಿಗೆ ಹೇಳಿದ್ರು, ಹೋಗ್ರಿ ತಪಸ್ಸು ಮಾಡಿ ಬನ್ನಿ, ಮಕ್ಕಳನ್ನ ಪಡ್ಕೊಡ್ರಿ. ಬಂದ ಮೃಕಂಡ ಋಷಿ, ತಪಸ್ಸು ಮಾಡಿದ, ದೇವರ ಪ್ರತ್ಯಕ್ಷ ಆದ. ಏನು ಅಂದ? ಇಲ್ಲ ನನ್ನ ಮಕ್ಕಳು ಬೇಕು ಅಂದ. ಹೌದು ಮಕ್ಕಳು ಬೇಕು, ಬೇಕು. ಏಸು ಬೇಕು ಮಕ್ಕಳು, ಏಸರ ಕೊಡು ಅಂದ. ಏನೇನಿಲ್ಲಪ್ಪ ನನ್ನ ಕಡೆ 2 ಮಕ್ಕಳು ಅಂದವ. 2 ಯಾವ? ಒಂದು 100 ವರ್ಷ, ಇನ್ನೊಂದು 16 ವರ್ಷ. ಯಾವ್ದು ಬೇಕು? ಅವ ಅಂತಾನ, 1 ನಿಮಿಷ ಇಲ್ಲೇನಿಲ್ಲಪ್ಪ ನಾನು ಹೆಂಡತಿ ಕೇಳ್ಕೊಂಡ್ ಬರ್ತೀನಿ ಅಂದವ. ಋಷಿ ಇರಲಿ, ಮುನಿ ಇರಲಿ, ಯೋಧನಿರಲಿ, ಯಾರೇ ಇರಲಿ, ಎಲ್ಲರೂ ಹೆಂಡತಿ ಮತ್ತೆ ಕೇಳೋದ್ರಿ ನೋಡ್ರಿ. ಕೇಳ್ತಾರಿಲ್ಲ ಸುಮಾರು ಹೂರಲ್ರಿ ಹಾರ ಅಂದ್ರಲ್ಲ ಕೇಳ್ತಾರಲ್ರಿ. 1000 ಕುದಿರ್ ಸರ್ದಾರ ಆದ್ರು ಹೇಳ್ರಿ ನೋಡ್ರ ಹೆಂಡತಿ ನೋಡ್ತಿದ್ದಾರೆ. ಹೌದು ಎಲ್ಲರೂ ಕೇಳ್ರಿ. ಈಗ ಸ್ಪರ್ಧೆ ಇಟ್ರಂತ ಯಾರು ಹೆಂಡತಿ ಮತ್ತೆ ಕೇಳಲ್ಲ, ಕೈ ಎತ್ತಿರಿ ಅಂದ್ರ ಎಲ್ಲರೂ ಕೈ ಎತ್ತಿದ್ರು. ಒಬ್ಬ ಮಾತ್ರ ಕೈ ಎತ್ತಿಲ್ಲ. ಅವ ನರಪೇತ ನಾರಾಯಣ ಇದ್ದವ. ಹೆಂಗಿದ್ದ ಕಂದಿದ್ದಂಗಿದ್ದನ್ರಿ. ಅವ್ರಂದ್ರು, ತಮ್ಮ ನಾವೆಲ್ಲ ಪಾರಿ ಮೀಸಿ, ಕೊಕ್ಕರ್ ಮೀಸಿ, ಹುಲಿ ಮೀಸಿ, ಈಗಿಲ್ಲ ನೋಡಿ ಪಾರಿ ಮೀಸಿ, ಕೊಕ್ಕರ್ ಮೀಸಿ ಎಲ್ಲ ಹೋಗಿರ್ತಾವೆ. ಹೆಣೆ ಬರುತ್ತೆ ಎಲ್ಲೋ ಜೊಂಡಿಗೆ ಮೀಸಿನ ಬಂದ್ಬಿಟ್ರೆ ಏನ್ರಿ. ನಮ್ಮೆಲ್ಲ ಗಂಡಸ್ ಮಕ್ಕಳು ಮರ್ಯಾದೆ ಉಳಿಸಿದಪ್ಪ. ನಾವೆಲ್ಲರೂ ಹೆಂಡತಿ ಮಾತು ಕೇಳೋಂಗಿಲ್ಲ, ನೀನೊಬ್ಬ ಕೇಳ್ತೀವಿ, ನಾವೆಲ್ಲ ಕೇಳೋರೆ, ನೀ ಎಲ್ಲ ಕೇಳಲ್ಲ. ಚಲೋ ಆಗ್ಬಿಡಪ್ಪ, ವೇದಿಕೆ ಮೇಲೆ ಕರ್ರಿ ಅವ್ನಿಗೆ ಬಹುಮಾನ ಕೊಡೋಣ ಅಂದ್ರೆ ಎಲ್ಲರೂ. ಅವ ಅಂದ, ಯಾವ ಮಗ ಕೇಳಲ್ರಿ ಅಂದ. ಮತ್ ನೀನ ಇಲ್ರಿ ನಾನು ಹೇಳ್ತೇನೆ, ಸೊನ್ನೆ ಮಾಡಾಕತ್ತಳ, ಕೈ ಎತ್ತೀವಿ, ಕೈ ಮುರಿತೀನಿ, ಕಾಲು ಎತ್ತೀವಿ. ಇದು ಮಾಯೇದ್ರಿ. ಇದು ಅದಕ್ಕೆ ಶಿಸ್ರಾಳ ಶರೀಫ್ ಏನಂತಾನ, ಮಾಯದ ದೆವ್ವ ಬಲು ಬೇರಿಕೆವ್ವ, ಹುಷಾರಿ ನೋಡವ್ವ ಅಂದ. ಇದು ಮಾಯದ ದೇವ. ಎಲ್ಲರೂ ಮಾತು ಕೇಳೋರಲ್ರಿ. ಆ ಮೃಕಂಡ ಋಷಿ ಅಂತಾನ, ಸ್ವಲ್ಪ ನನ್ನ ಹೆಂಡತಿ ಕೇಳಿ ಬರ್ತೀನಿ ತಡಿಪ ಅಂದವ. ನನ್ನ ಹೆಂಡತಿ ಕೇಳಿ ಓಡಿ ಬಂದ ಮರುದ್ವತಿ ಹತ್ತಿರ. ಏನು ದೇವರು ಗಟ್ಟಿಯಾಗಿದ್ದಾನೆ ಮತ್ತೆ ಕೇಳ್ತಾ ಇದ್ದಾನೆ. ಅವನ ಹತ್ತಿರ 2 ಮಕ್ಕಳಿದ್ದಾವಂತೆ. ಒಂದು 100 ವರ್ಷ, ಇನ್ನೊಂದು 16 ವರ್ಷ. ಓಡಿ ಬಂದು ಹೇಳಿದರು ದೇವರನ್ನ. ಮರುದ್ವತಿ, ಏನು ದೇವರೇ 2 ಮಕ್ಕಳು? ಹೌದು 2 ಮಕ್ಕಳು. ಯಾವ್ಯಾವು? ಒಂದು 100 ವರ್ಷ. ಈತ ವಿಷಯ ಲಂಪಟ, ಭೋಗಿ, ಅನಾಚಾರಿ, ದುರ್ವಿಚಾರಿ. ಈತ ಯಾವಾಗಲೂ ಸಹಿತ ಸಮಾಜಕ್ಕೆ ಕಂಟಕ ಪ್ರಾಯನಾಗ್ತಾನೆ. ಇವು 100 ವರ್ಷ. ಇನ್ನೊಬ್ಬನಿಗೆ 16 ವರ್ಷ. ಈತ ಗುರು ಹಿರಿಯರಿಗೆ ನಮಿಸುವಂತವನು, ದೇವತಾ ಪೂಜೆ ಮಾಡುವಂತವನು, ತಂದೆ ತಾಯಿಗಳನ್ನ ದೇವರನ್ನ ಪೂಜಿಸುವಂತವನು. ಇನ್ನು ಯಾವ ಮಗು ಬೇಕು? ಅವಾಗೆ ಮರುದ್ವತಿ ಅಂತಾಳೆ, 100 ವರ್ಷ ಅನಾಚಾರಿ ಮಗನ್ ತಗೊಂಡು ಏನು ಮಾಡೋದ್ರಿ? ಏನ್ ತಗೊಂಡು ಏನ್ ಮಾಡೋದು? 16 ವರ್ಷದ ಮಗುವೇ ನನಗಿರಲಿ ಅಂತ ತಿಳ್ಕೊಂಡು ಆ ಮಗುವನ್ನ ಪಡ್ಕೊಂಡು, ಮಗುನ ಪಡ್ಕೊಂಡು ಆತನಿಗೆ 15 ವರ್ಷ ಏನ್ರವ, 15 ವರ್ಷ 11 ತಿಂಗಳ ಮುಗಿದು 29 ದಿವಸ ಆದರೂ ಸಹಿತ ಅವನಿಗೆ ಸಾವೈತೆ ಅಂತ ಹೇಳಿಲ್ಲ. ಯಾಕೆ? ನನ್ನ ಓದಿನ ಪ್ರಕಾರ ಜಗತ್ತಿನೊಳಗೆ ದುಃಖ ಅಂದ್ರೆ 3 ದುಃಖ. ಒಂದು, ತಂದೆ ತಾಯಿಗಳು ಮುಪ್ಪಾವಸ್ಥೆಗೆ ಬಂದಾಗ, ದುಡಿಲಿಕ್ಕೆ ಬಂದ ಮಗ, ಹರೇಕ್ ಬಂದ ಮಗ ತೀರ್ಕೊಳ್ಳೋದೇನಿದ್ದು ದೊಡ್ಡ ದುಃಖ. 2ನೇ ದುಃಖ ಯಾವುದು ಅಂದ್ರೆ, ಮಕ್ಕಳು ಸಣ್ಣವಿರಬೇಕಾದ್ರೆ ತಂದೆ ತಾಯಿ ತೀರ್ಕೊಳ್ಳೋದೇನೈತಲ್ಲ, ಇದೊಂದು ದೊಡ್ಡ ದುಃಖ. 3ನೇ ದುಃಖ ಯಾವುದು ಅಂದ್ರೆ, ಪ್ರಾಯದ ವಯಸ್ಸಿನಲ್ಲಿ ಪತಿದೇವ ತೀರ್ಕೊಳ್ಳೋದೇನಿದೆ, ಇದೊಂದು ಬಹಳ ದೊಡ್ಡ ದುಃಖ. ಈಗ ತಂದೆ ತಾಯಿಗೆ ಮುಪ್ಪಾವಸ್ಥೆ ಬಂದರೆ ಮೃಕಂಡ ಋಷಿ ಮರುದ್ವತಿಗೆ 16 ವರ್ಷದ ಕೂಸು ಈಗ ನಾಡು ನಮ್ಮನ್ನ ಅಗಲಿ ಹೋಗ್ತದೆ. ದುಃಖದ ಕಡಲು ಒಡೆದಿ ಸುಖ ಎಲ್ಲಾರಿಗಿಲ್ಲ. ತಾ ಮಾಡಿದ ದುಃಖ ತಾವುನ್ನಬೇಕ, ಶಿವನ ಮ್ಯಾಲ್ಯಾಕ ಸಿಟ್ಟ. ಎಲ್ಲರಿಗೂ ಒಂದು ದುಃಖ ಇರೋದೇ, ಎಲ್ಲರಿಗೂ ಒಂದು ಚಿಂತೆ ಇರೋದಿಲ್ಲ. ಒಂದು ದಿವಸ ಹಿಂಗ ದುಃಖ ತಪ್ತರಾಗಿ ಕಣ್ಣೀರು ಸುರಿಸ್ತಾ ಇರಬೇಕಾದರೆ ಆ
ಕೂಸು ಕೇಳ್ತದೆ, ಮಾರ್ಕಂಡಯ್ಯ, ಅಮ್ಮ ಯಾಕೆ ನಿನ್ನ ಕಣ್ಣೀರು? ಕಣ್ಣೀರು ಯಾಕೆ ಯಾಕೆ ಕಣ್ಣೀರು? ಏನಿಲ್ಲಪ್ಪ, ಏನಿಲ್ಲಮ್ಮ, ಹೇಳು ಹೇಳು ಅಂತ. ಅವಾಗ ತಾಯಿ ಹೇಳ್ತಾಳೆ, ತಮ್ಮ ನಿನಗೆ ನಾಳೆಗೆ ಮರಣ, ನಾಳೆಗೆ ನಿನಗೆ ಮರಣ. ಯಾಕೆ ಅಮ್ಮ? ಏನಿಲ್ಲಪ್ಪ, ಭಗವಂತನ ನೇಮ, ಅವನ ನೇಮ ಮೀರಿ ಇಲ್ಲಿ ಏನು ನಡೆಯದು? ನಾವು ಎಣಿಸಿದಂತೆ ಬಾಳು ಸಾಕು. ಅವನು ನನಗೆ ಮರಣ ಬಂತು ಅಂತ ಕುಬ್ಜಗೊಳ್ಳಲಿಲ್ಲ, ನನಗೆ ಮರಣ ಬಂತು ಅಂತೇಳಿ ಚಿಂತೆ ಮಾಡಲಿಲ್ಲ. ಕಾಲಲ್ಲಿ ಗೆಜ್ಜೆ ಕಟ್ಟಿದ, ಕೈಯಲ್ಲಿ ತಾಳ ಹಿಡಿದ, ಲಜ್ಜೆಯನ್ನ ಬಿಟ್ಟ, ದೇವರ ಗುಡಿಗೆ ಬಂದ, ಹಾಡಕ್ ಶುರು ಮಾಡಿದ. ದೇವರ ಕೀರ್ತನೆಯನ್ನು ಮಾಡ್ತಾ 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 ಮುಂದೆ ಆತ ಯವ ಚಿರಾಯುವಾದ ಅನ್ನೋ ನಾವೆಲ್ಲ ಭಕ್ತ ಮಾರ್ಕಂಡ ಇತಿಹಾಸ ಕೇಳ್ತೀವಲ್ಲ, ಎದಕ್ಕಿದೆಯಲ್ಲ? ತಂದೆ ತಾಯಿ ಮಾಡಿದ ಪುಣ್ಯ ಮಕ್ಕಳಿಗೆ ಲಭಿಸ್ತಾರೆ. ಅದಕ್ಕೆ ತಂದೆ ತಾಯಿಗಳು ಪುಣ್ಯವನ್ನ ಮಾಡಬೇಕಾದ್ರೆ, ಪಾಪವನ್ನ ಮಾಡಬೇಕಾದ್ರೆ ಬಹಳ ಜಾಗೃತಿ ಇರಬೇಕು ಅನ್ನೋದು ಕನೆ. ಇಲ್ಲಿ ಸಂಗಮ್ಮ ಮತ್ತು ಮಲ್ಕಣ್ಣ ಹಡೆದ ಮಗುವನ್ನ ಆವೆಯ ಬಡಿಯಮ್ಮ ಕೊಡಬೇಕಾದ್ರೆ ಸುಮ್ಮನೆ ಎಂದ್ರೆ ತಾಯಿ ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧಿಯವರ ತಾಯಿ ಗುರುಸಿದ್ದಮ್ಮ. ಸ್ವಲ್ಪ ಘಟನೆ ಕೇಳ್ರಿ, ಮಜೆ ಐತೆ ನೋಡ್ರಿ. ಗುರುಸಿದ್ದಮ್ಮ ತಾಯಿ ಪೀಠಕ್ಕೆ ಬರ್ತಾಳ. ಅಮ್ಮ ಗುರುಸಿದ್ದಮ್ಮ ಜಗದ್ಗುರು ಮಹಾಸನ್ನಿಧಿಯವರು ಕುತ್ಕೊಂಡಿದ್ರು. ಒಂದು ಪ್ರಶ್ನೆ ಮಾಡ್ತಾರೆ ಗುರುಗಳು, ಏನಮ್ಮ ಏನಮ್ಮ ಗುರುಸಿದ್ದಮ್ಮ, ನಿನ್ನ ಮನ್ಯಾಗ ನಿನ್ನ ರಟ್ಟ್ಯಾಗ ನಿನ್ನ ಕೆರೆಸಿ ರೊಟ್ಟ್ಯಾಗ ನಿನ್ನ ಕೆರೆಸಿ ಬುಟ್ಟಿತ್ತಲ್ಲ, ಈಗೆಲ್ಲ ಹೋಗೋದು ಅದನ್ರಿ ಹೋಗೋದು ಎಲ್ಲಿ? ಅವಾಗೆಲ್ಲ ರೊಟ್ಟಿ ಬಿಡಕ್ಕೆ ಏನಿದ್ರಿ ಅವ ಹಾಳಿಗೆ ಅಂತಿದ್ರೆ ಅದಕ್ಕೆ, ಹೌದಲ್ರಿ? ಉಣ್ಣಾಕೆ ಏನಿದ್ರಿ? ಅಡ್ಡುಣಿಗೆ. ಈಗ ನಮ್ ಕಾಲ ಅಡ್ಡುಣಿಗೆ ನೋಡ್ರಿ, ಕಾಲ ಅಡ್ಡುಣಿಗೆ ಆಗ್ಯಾವ್ರಿ. ಪರಿಸ್ಥಿತಿ ಈಗ ನೋಡ್ರಿ, ಬಾಳಿಗೆ ಒಳ ರೊಟ್ಟಿ ಮಾಡೋದ್ರಿ ಏನ್ರಿ ಯವ್ವ ಅದೆಲ್ಲ ಯವ್ವ. ಈಗ ಹೋಗಿಬೇಕತ್ರಿಗೆಲ್ಲ. ಈಗ ರೊಟ್ಟಿ ಬಡಿಯೋದಂದ್ರೆ ಬಾಳ ಖುಷಿ ಐತ್ರಿ. ಈಗ ರೊಟ್ಟಿ ಏನಾಗೈತ್ರಿ, ಈಗ ಲಟ್ಸದ್ ಶುರು ಆಗೈತ್ರಿ ತಾಯಿ, ಹೌದಲ್ರಿ? ಗುರುಸಿದ್ದಮ್ಮ ತಾಯಿಗೆ ಜಗದ್ಗುರು ಒಂದು ಮಾತು ಕೇಳ್ತಾರೆ, ಏನಮ್ಮ ನಿನ್ನ ರಟ್ಟ್ಯಾಗ ನಿನ್ನ ಕೆರೆಸಿ ಬುಟ್ಟ್ಯಾಗ ಒಂದು ರೊಟ್ಟಿ ಇರಲಿಲ್ಲ ನನಗೆ ಕೊಡಾಕ. ಯಾಕೆ ಈ ಮಾತು ಕೇಳ್ತಾರೆ ಕೇಳಿ. ಸಮಾಜ ಅವರು ಲಿಂಗೈಕ್ಯರಾಗಿದ್ದು ಗುರುಗಳು ಎಷ್ಟು ವರ್ಷಕ್ರಿ? ಎಷ್ಟು ವರ್ಷ? ಎಷ್ಟು ವರ್ಷ? ನೆನಪು ಮಾಡ್ರಿ, ನಾ ಹೇಳ್ತೇನೆ. ಸಣ್ಣ ವರ್ಷ, ಸಣ್ಣ ವಯಸ್ಸು ತಾಯಿ ಮಾತು ಕೇಳ್ತಾರೆ. ಏನಂತ? ಅಲ್ಲಮ್ಮ ನನ್ನ ಭಾಷೆ ಕೊಡು ಅಂದ್ರೆ ನೀನು ಕೈ ಮೇಲೆ ಕೈ ತಾಯಿ. ಯಾಕಪ್ಪ, ಯಾಕ್ರಿ ಬುದ್ಧಿ ಅಂತ ಕೇಳಿದ್ರು. ನೋಡಮ್ಮ, ನೀನು ನೀನು ನನಗೆ ಭಾಷೆ ಕೊಡು, ಮುಂದೆಂದು ಸಹಿತ ಈ ಮನೆತನದಿಂದ ಯಾವ ಮಠಕ್ಕೂ ಸಹಿತ ನಾನು ಮಕ್ಕಳನ್ನು ಸ್ವಾಮಿ ಮಾಡೋದಿಲ್ಲ ಅಂತ ಮಾತು ಕೊಡು ಅಂದ್ರು ಗುರುಗಳು. ನಾ ಹೇಳೋದು ಕತೆ ಅಲ್ರಿ, ಅಂತ ಜಗದ್ಗುರುಗಳ ಮನಸ್ಸು ಎಷ್ಟು ನೊಂದಿರ್ಬೇಕು. ಆ ತಾಯಿ ಗುರುಸಿದ್ದಮ್ಮ ಮಗುವನ್ನ ಸಮಾಜಕ್ಕಾಗಿ ಅರ್ಪಣೆ ಮಾಡ್ಬೇಕಾದ್ರೆ ಎಂತ ಮಹಾನ್ ಸನ್ನಿಧಿ ರೀ ಅವ್ವ, ಎಂತ ಸನ್ನಿಧಿ. ಸುಮ್ಮನೆ ಸನ್ನಿಧಿ ಒಂದು ಬಾಲಿ ಇಲ್ಲೇ ನಿಮ್ಗೆ ನೆನಪಿಸ್ಕೊಡ್ತೀನಿ ನಿಮಗೆ. ತಂದೆ ತಂದೆ ಹಿಂಗ್ ಕರ್ಕೊಂಡು ಬರ್ಬೇಕಾದ್ರೆ ಪೀಠಕ್ಕೆ ಕರ್ಕೊಂಡು ಪ್ರತಿ ಸೋಮವಾರಕ್ಕೊಮ್ಮೆ ಪೀಠದೊಳಗ ಪಲ್ಲಕ್ಕಿ ಉತ್ಸವ ನಡೀತದೆ. ಅವ್ರು ಪಲ್ಲಕ್ಕಿ ಉತ್ಸವ ಈ ನಿನ್ನೆ ನಮಗ ಗುರುಗಳು ಹೇಳಿದ ಹಾಗೆ ಪ್ರಸ್ತುತ ಜಗದ್ಗುರು ಮಹಾಸನ್ನಿಧಿಯವರು ಬಹಳ ವಿಶೇಷವಾಗಿರುವಂತ ದಾಸೋಹವನ್ನು ಎಲ್ಲವನ್ನು ನಿರ್ಮಾಣ ಮಾಡಿದ್ದಾರೆ. ನನ್ನ ಮನೆ ಬಿಜಾಪುರ ಕಾರ್ಯಕ್ರಮದಲ್ಲಿ ಗುರುಗಳು ದಯಮಾಡಿಸಿದ್ರು. ಮತ್ತೆ ಅಂತ ಒಂದು ಪೀಠಕ್ಕ ತಂದೆಯವರು ಕರ್ಕೊಂಡು ಬರ್ಬೇಕಾದ್ರೆ ಆ ಪೀಠದೊಳಗ ಪ್ರತಿ ಸೋಮವಾರಕ್ಕೊಮ್ಮೆ ಮರಳು ಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ನಡೀತದೆ. ಯಾರು ನೋಡಿಲ್ಲ ಪಲ್ಲಕ್ಕಿ ಉತ್ಸವ? ನೋಡ್ರಲ್ಲ, ಎಷ್ಟು ಚಂದ ಪಲ್ಲಕ್ಕಿ ಉತ್ಸವ ನಡೀತದೆ. 8 ವರ್ಷ ರೀ, 8 ವರ್ಷ ಹೀಗೆ ಕುಂತ್ಕೊಂಡು ಹಿಂಗ್ ನಿಂತ್ಕೊಂಡಿದ್ರು. ಸಿದ್ಧಲಿಂಗ ಜಗದೊಳು 8 ವರ್ಷ ಹಿಂಗ್ ಕೈ ಮುಗಿತಿದ್ರು. ಮರಳು ಸಿದ್ದೇಶ್ವರ ಪಲ್ಲಕ್ಕಿ ಒಳಗೆ ಹಿಂಗ್ ಕೈ ಮುಗಿತಿದ್ರು. ಆ ಮರಳು ಸಿದ್ದೇಶ್ವರ ಇವ್ರಿಗೆ ಆ ಕಡೆ ನಿಂತ್ಕೊಂಡಿದ್ರು, ಆ ಕಡೆ ಪಲ್ಲಕ್ಕಿ ಒಳಗೆ ಮೂರ್ತಿ ಹಿಂಗ್ ತಿರುಗಿ ಹೇಳಿ ನೋಡ್ತಾರೆ. ಹಿಂಗ್ ತಿರುಗಿ ಮೂರ್ತಿ ಯಾವಾಗಲೂ ಸಹಿತ ದೇವರ ಗುಡಿಯೊಳಗಿರತಕ್ಕಂಥ ಮೂರ್ತಿ ಕಲ್ಲಾಗಿರಲಿ, ಆದ್ರೆ ಮನಸ್ಸು ಕಲ್ಲಾಗಿರಬಾರ್ದು. ಮನಸ್ಸು ಕಲ್ಲಾಗಿರಲಿ. ಕುರುಡ ನೋರ್ವ ದೇವರ ಗುಡಿಗೆ ಹೊರಟಾಗ ಕಟ್ಟೆಯ ಮೇಲೆ ಕುಂತವರಂದ್ರಂತೆ ಕುರುಡನಿಗೆ, ಅಲ್ಲಪ್ಪ ನಿನ್ನ ಕಣ್ಣಿಗೆ ಕಾಣೋದಿಲ್ಲ, ಗುಡಿ ಒಳಗೆ ಹೋಗಿ ಏನು ನೋಡ್ತೀಯಾ ಅಂದ್ರಂತೆ. ಆ ಕಣ್ಣಿಲ್ಲದ ಒಂದಂತೆ, ನಾನು ಏನು ನೋಡ್ಲಿ ಬಿಡ್ಲಪ್ಪ, ನಾನು ಹೋದ್ರೆ ದೇವ್ರು ನೋಡ್ತಾನಂತ ನನ್ ಗ್ಯಾರಂಟಿ ಐತೆ ಅಂದವ. ಏನ್ರಿ, ನಾನು ಏನನ್ನ ನೋಡೋಲಕ್ಕ ನೀವೇನ್ ನೋಡ್ತೀರಿ ಗೊತ್ತಿಲ್ಲ, ನನ್ನ ಕಣ್ಣು ಕಾಣೋದಿಲ್ಲ, ಆದ್ರೆ ನಾನು ಗುಡಿಗೆ ಹೋದ್ರೆ ಮಾತ್ರ ದೇವ್ರು ನನ್ನ ನೋಡ್ತಾನೆ.
ಹಿಂದಿನ ಕಾಲದೊಳಗೆ ದೇವರ ಗುಡಿಯೊಳಗಿರತಕ್ಕಂಥ ಮೂರ್ತಿಗಳೆಲ್ಲ ಕಲ್ಲಿನವಾಗಿರುತ್ತಿದ್ವು. ಅಲ್ಲಿ ಹೋಗಿ ನಮಸ್ಕಾರ ಮಾಡೋ ಮನುಷ್ಯನ ಮನಸ್ಸು ಮಾತ್ರ ಬಂಗಾರದಾಗಿರ್ತಿತ್ತು. ಈ ಎಲ್ಲಾ ಮೂರ್ತಿಗಳು ಸಹಿತ ಬೆಳ್ಳಿ ಬಂಗಾರದು ಆಗ್ಯವ. ನಮಸ್ಕಾರ ಮಾಡೋ ಹೋಗಿ ಮನುಷ್ಯನ ಮನಸ್ಸು ಮಾತ್ರ ಏನಾಗ್ಯದ್ರಿ? ನಾನೇನ್ ಹೇಳ್ಯವ? ಸಿದ್ಧಲಿಂಗ ಜಗತ್ತುಗಳು 8 ವರ್ಷ ರೀ, 8 ವರ್ಷ ಹಿಂಗ್ ಕೈ ಮುಗಿದ್ರ ಮರಳು ಸಿದ್ಧ ಜಗತ್ತುಗಳ ಮೂರ್ತಿ ಏನೈತೆ ನಿಮ್ಗೆ ತಿರುಗಿ ನೋಡ್ತೀವಿ. ಹಿಂಗ್ ಎವೆ ಇಕ್ಕಿದ್ರು, ಕಣ್ಣು ತಿಕ್ಕಿದ್ರು, ಏನಿದು ನನ್ನ ಕನಸು ನನಸು ಅಂತ ಹಿಂಗೆ ಬಲಕ್ಕೆ ಸರಿದ್ರು, ಬಲಕ್ಕೆ ಪಳಿತು, ಎಡಕ್ಕೆ ಸರಿದ್ರು, ಎಡಕ್ಕೆ ಪಳಿತು. ಗಾಬರಿಯಾಗಿ ತಂದೆಯಾಗಿರುವಂತ ಚನ್ನಬಸಯ್ಯನವರಿಗೆ, ಅಣ್ಣನಾಗಿರುವಂತ ಮರಳು ಸಿದ್ದಯ್ಯನವರಿಗೆ, ಅಣ್ಣ ಅಣ್ಣ ಅಲ್ಲಿ ನೋಡು ಪಲ್ಲಕ್ಕಿ ಇರತಕ್ಕಂತ ಆ ದೇವರು ನನ್ನನ್ನೇ ನೋಡ್ತದೆ, ಅಪ್ಪ ಅದು ನನ್ನನ್ನೇ ನೋಡ್ತದೆ ಅಂತ ಅಂದಾಗ ಹಿಂದಿನ ಜಗದ್ಗುರುಗಳಲ್ಲಿ 8 ವರ್ಷದ ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧರು ಕರ್ಕೊಂಡು ಹೋದ್ರೆ ಅವಾಗ ಗುರುಗಳು ಅಂತಾರೆ, ಏನಾಗ್ಯದಪ್ಪ? ಏನಿಲ್ಲ ಬುದ್ಧಿ, ನಾನು ಪಲ್ಲಕ್ಕಿಯನ್ನು ನೋಡ್ತಾ ಇದ್ದೆ, ಮರಳು ಸಿದ್ದೇಶ್ವರ ನನ್ನೇ ನೋಡಿದ್ದಾನೆ. ನಾ ಬಲಕ್ ಸರಿದ್ರೆ ಬಲಕ್ ನೋಡಿದ್ರು, ಎಡಕ್ ಸರಿದ್ರೆ ಎಡಕ್ ನೋಡಿದ್ರು. ಅವಾಗ ಗುರುಗಳು ಒಂದು ಮಾತಂತಾರೆ, ತಾವೆಲ್ಲ ಭಕ್ತ ನೆನ್ಪಿಟ್ಕೊಡ್ರಿ, ನೋಡಪ್ಪ ಯಾರು ದೇವ್ರ ಕಡೆ ನೋಡ್ತಾರೆ ದೇವ್ರು ಅವ್ರ ಕಡೆ ನೋಡ್ತಾನೆ ಎಂದು ನಾನು ನೆನಪಾಗ್ತದೆ. ನೀವು ಈ ಕಡೆ ನೋಡಿದ್ರಿ ಅಂದ್ರೆ ಸಿದ್ಧಲಿಂಗ ಜಗದ್ಗುರು ಕಡೆ ನೀವೆಲ್ಲ ನೋಡಿದ್ರೆ ನಿಮ್ಮ ಮನೆ ಕಡೆ ಸಿದ್ಧಲಿಂಗ ಜಗದ್ಗುರು ನೋಡ್ತಾರ ಅನ್ನೋದು ನೀವು ನೆನಪಿಟ್ಟುಕೊಳ್ಳೋದು ಕಷ್ಟ ರೀ. ನೀವು ಮನ್ಯಾಗ ಕುಂತು ನೋಡಿದ್ರೆ ಅವ್ರ್ಯಾಗ ನೋಡಕ್ ಹೋಗ್ತಾರೆ? ನೀವು ಮನ್ಯಾಗ ಕುಂತು ನೋಡಿದ್ರೆ ನೋಡಂಗಿಲ್ರಿ. ದುಡದಂತೆ ಫಲ ಪಡಿ. ಅದ್ರ ಫಲ ಒಂದು ಲೇಟ್ ಆಗ್ಬೋದು, ಆದ್ರೆ ನೆನಪಿಟ್ಟುಕೊಳ್ಳಿ, 8 ವರ್ಷದ ಸಿದ್ಧಲಿಂಗನಿಗೆ ಮರಳು ಸಿದ್ಧನ ಮೂರ್ತಿ ತಿರುಗಿ ನೋಡಬೇಕಾದ್ರೆ ಅವರೆಲ್ಲ ಅವತಾರ ಕೊಡ್ತಾರೆ. ಬಟ್ಟ ಬಯಲೆಲ್ಲ ಗಟ್ಟಿಗೊಂಡರೆ ಸರ್ಗ ಮರ್ತ್ಯಕ್ಕೆ ತಾವೆನ್ನೆಲ್ಲಿಯದೋ, ಮೇಘದ ಜಲವೆಲ್ಲ ನಿರ್ಮಲ ಮುತ್ತಾದರೆ ಸಪ್ತ ಸಾಗರಕ್ಕೆ ಉದಕವೆನ್ನೆಲ್ಲಿಯದೋ, ಕಷ್ಟಜೀವಿ ಮಾನವರೆಲ್ಲ ನೆಟ್ಟನೇ ಶಿವಜ್ಞಾನಿಗಳಾದರೆ ಭವದಗಳಿಗೆ ಇನ್ನೆಲ್ಲಿಯದೋ, ಕೂಡಲ ಚನ್ನ ಸಂಗಯ್ಯನಲ್ಲಿ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ. ಕೋಟಿಗೊಬ್ಬ ಶರಣ ಅಂದ್ರೆ ಅದು ಕಲಬುರಗಿ ಶರಣಬಸವೇಶ್ವರನು. ಕಲಬುರಗಿ ಶರಣ ನೆನೆಯುವ ಭಕ್ತರ ಮನಗಳು ನೆನೆಸಿದ, ನೆನೆಯುವ ಭಕ್ತರ ಮನಗಳು ನೆನೆಸಿದ ಘನ ಮಹಿಮಾನಿ ಸಿದ್ಧಲಿಂಗೇಶ್ವರ, ಘನ ಮಹಿಮಾನಿ ಸಿದ್ಧಲಿಂಗೇಶ್ವರ. ನೆನೆಯುವ ಭಕ್ತರ ಮನಗಳು ನೆನೆಸಿದ ಘನ ಮಹಿಮಾನಿ ಸಿದ್ಧಲಿಂಗೇಶ್ವರ.
ಗುರು ಸಿದ್ಧಲಿಂಗೇಶ ನಿನಗೊಬ್ಬ ಭಕ್ತರ ನಿನಗೊಬ್ಬ ಭಕ್ತರ ಮನದೊಳು ನೆಲೆಸಿದ ಫಲಮಹಿಮಾನಿ ಗುರು ಸಿದ್ಧಲಿಂಗೇಶ ನಿನಗೊಬ್ಬ ಭಕ್ತರ ಮನದೊಳು ನೆಲೆಸಿದ ಗುರು ಸಿದ್ಧಲಿಂಗೇಶ ಗುರು ಸಿದ್ಧಲಿಂಗೇಶ ಗುರು ಸಿದ್ಧಲಿಂಗೇಶ ಗುರು ಸಿದ್ಧಲಿಂಗೇಶ ಶಿವ ಸಾಂಬಜಯ ನಮ ಪಾರ್ವತಿ ಮನ ಶಿವರ ಮಹಾದೇವ. ಸಿದ್ಧಲಿಂಗ ಜಗದ್ಗುರುಗಳು ಅವರ ಗೀತೆಯನ್ನು ಅವರು ಹಾಡಿದರು. ಸುಮ್ಮನೆ ಸತ್ಯ ನೆನಪಿಸ್ಕೊಟ್ಟು ಬಿಡ್ತೀನಿ. ಸಿದ್ಧಲಿಂಗ ಜಗದ್ಗುರು ಹುಟ್ಟಿದ್ದು ಸಹಿತ ನಾಳೆ ತಾರೀಕೆ ಅವರು ಏನ್ರಿ 12/1/1890 ರವಿವಾರ ದಿವಸ ಹುಟ್ಟಾರ. ಲಿಂಗೈಕ್ಯರಾಗಿದ್ದು 3/2/1836. ಎಷ್ಟು ವರ್ಷ ಬದುಕ್ತಾರ ಅವರು? 46 ವರ್ಷ. ಎಷ್ಟು ವರ್ಷ ರೀ? ಸುಮ್ಮನೆ ನೀವು ಪ್ಲಸ್ ಮಾಡ್ಕೊಂತ ಬರ್ರಿ, ಹುಟ್ಟಿದ ತಾರೀಕು ಎಟ್ರಿ ಗೌಡ್ರ? 12/1/1890. ಈ 12 ಏನು ಮಾಡ್ತೀವಲ್ಲ ನಾವು 1 + 2 ಕೌಂಟ್ ಮಾಡ್ರಿ. 1 + 2 ಆನಂತರ 1 ಆನಂತರ 1 ಆನಂತರ 8 ಆನಂತರ 9 ಎಷ್ಟಾತ್ರಿ? 23. ಈಗ ಲಿಂಗೈಕ್ಯರಾದ ಡೇಟ್ ಹೇಳ್ತೇನೆ ನಿಮಗೆ. 3 + 2 + 1 + 9 + 3 ನನ್ನ ಲೆಕ್ಕ ನಿಮ್ಮ ಲೆಕ್ಕ ನೀವು ಹೆಂಗೆ ಕೂಡಿಸ್ರಿ. ಲಿಂಗೈಕ್ಯರಾದ ಡೇಟು, ಅವ್ರು ಹುಟ್ಟಿದ ಡೇಟು ಹಿಂಗೆ ಮ್ಯಾಲಿಂದ ಕೂಡಿಸಿದ್ರೆ 23, ಕೆಳಗಿಂದ ಕೂಡಿಸಿದ್ರೆ 23. 23 23 ಎಟ್ರಿ? 46. ಜಗದ್ಗುರು ಮಹಾಸನ್ನಿಧಿಯವರು ಲಿಂಗ ಶರೀರ ಬದುಕಿದ್ದು 46 ವರ್ಷ ಅನ್ನೋ ತಾವೆಲ್ಲ ನೆನಪಿಟ್ಟುಕೊಳ್ತಾರೆ. 46 ವರ್ಷ ಸಣ್ಣ ವಯಸ್ಸು. ಹಾ ಅಂತ ಯಾವಾಗ ದೇವರು ಗೊತ್ತಾಗಲ್ಲ. ಜಗದ್ಗುರು ಮಹಾಸನ್ನಿಧಿಯವರ ಈ 89ನೇ ಪುಣ್ಯ ಸ್ಮರಣೋತ್ಸವ ನೋಡಿ. ಮೊನ್ನೆ ಇದನ್ನ ನಿಖರವಾಗಿ ಪೀಠದಲ್ಲಿ ಡೇಟ್ ತಗೊಂಡೆ ನಾವು ಗುರುಗಳು ನಾವು ಕೂಡಿಕೊಂಡು. ಮೊನ್ನೆ ನಾನು ಧನ್ಯಾಳದಲ್ಲಿ ಗುರುಗಳು ಇದರಿಗೆ ವಿಷಯಗಳನ್ನು ಹೇಳಿದಾಗ 46 ಸಂಖ್ಯೆ ಅನ್ನೋದೇನೈತಲ್ಲ ಜಗದ್ಗುರು ಬಹಳ ವಿಶೇಷವಾಗಿ. ಅವ್ರು ಹುಟ್ಟಿದ್ದು ರವಿವಾರ ಏನ್ರಿ? ಅವ್ರ ಪೀಠಕ್ಕೆ ಬಂದಿದ್ದು ರವಿವಾರ, ಪೀಠ ಏರಿದ್ದು ರವಿವಾರ, ಲಿಂಗೈಕ್ಯರಾಗಿದ್ದು. ಎಂತ ಮಹಾನ್ ಸನ್ನಿಧಿ! ಇಂಥ ಸನ್ನಿಧಿಯವರ ಒಂದು ಶಿವನೆಲೆಯಲ್ಲಿ ಶರಣಬಸವನ ಮಹಾಪುರಾಣ. ಆ ಶರಣಬಸವೇಶ್ವರ ಜನನವಾಯಿತು, ತೊಟ್ಟಿಲ ಆಯಿತು ಅಂತ ನಾವೆಲ್ಲ ಹೇಳೋದ್ರೊಳಗೆ ಇಲ್ರಿ ನಾಳೆ ತೊಟ್ಟಿಲ ಮಾಡದರಿ ಅಂದ್ರೆ ನಮಗ ಮಾಡೋಣ ಮಾಡೋಣ. ಯಾಕಂದ್ರೆ ನಮ್ಮವ್ರಿಗೆ ನಮ್ಮ ಸಂಸ್ಕೃತಿಯನ್ನು ಮರೆತು ಬಿಟ್ಟಿದೆ ಏನ್ರಿ. ನಮಗೆ ಯಾವುದನ್ನ ಹೆಂಗ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಕೆಲವೊಂದಿಷ್ಟುಗಳನ್ನ ಪ್ರಾಕ್ಟಿಕಲ್ ಆಗಿ ಮಾಡಬೇಕಾಗ್ತದೆ. ವೇದಿಕೆ ಮೇಲೆ ಯಾಕ್ರಿ ತೊಟ್ಲ ಇಡೋದು, ಯಾಕೆ ಹೆಸರು ಇಡೋದು, ದುಬ್ಬಕ್ಕ ಯಾಕೆ ಬಿಡಿಯೋದ್ರಿ, 4 ಹಗ್ಗ ಕಟ್ಟೋದು ಯಾಕೆ, ಹೂವಿನಿಂದ ಶೃಂಗಾರ ಮಾಡೋದು ಯಾಕೆ, ಹಿಂದ ತೊಟ್ಲಿಕ್ಕ ಇದನ್ನ ಕಟ್ತಿದ್ರಿ ಗುಬ್ಬಿ ಚಟ್ಟ, ಹೌದಲ್ರಿ? ಅವ ಈಗೆಲ್ಲ ಇಲ್ಲ ರೀ. ಈಗೆಲ್ಲದ್ರಿ ಎಳ್ಕೊಂಡು ಹೋಗೋದೈತ್ರಿ. ಅವು ಇವ್ರು ತೊಟ್ಟೆ ಎಳ್ಕೊಂಡಿರ್ತಾರೆ, ಮುಂದೆ ಎಳ್ಕೊಂಡೋಗಿ ಅವಾಗ ಇಟ್ಟು ಬರ್ತಾರ ಕಡೆ ಸೈ. ಆ ಗುಬ್ಬಿ ಚಟ್ಟಿ ಯಾಕ್ರಿ? ಗುಬ್ಬಿ ಚಟ್ಟ ಅವು ಗುಬ್ಬಿ ಚಟ್ಟಿಗೆ ನೋಡ್ತಿರ್ತಾರ ಗುಬ್ಬಿಗಳನ್ನ. ಮುಂದೆ ದೊಡ್ಡವನಾದ ಮೇಲೆ ಕರುಣಾಮಯನಾಗು, ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ಇರಲಿ, ಅದು ನಿನ್ನಂಗ ಜೀವ ಅನ್ನೋದು ಇರಲಿ ಅನ್ನೋದಕ್ಕನ್ನ ಶರಣಬಸವೇಶ್ವರ ತಮ್ಮ ಬದುಕಿನ ಒಳಗ ಮದುವೆ ಆದ ಮೇಲೆ ಕರ್ಕಿ ಹೊಲ ಬಂದ ಮೇಲೆ ಎಲ್ಲರೂ ಜೋಳವನ್ನ ಹಾಕಿದ್ರು. ಶರಣಬಸವಪ್ಪನಿಗೆ ಹೇಳಿದ್ರು, ನಿನ್ನ ಜೋಳ ಎಂತ ಹಾಕ್ತೇನೆ ಹಾಕ್ತೇನೆ, ಎಲ್ಲಾ ಹಕ್ಕಿ
ಚನ್ನಬಸವೇಶ್ವರ ನೀನು ಹಕ್ಕಿ ಪಕ್ಷಿ ಕಾದ್ರ ನಮ್ಮೂರೊಳಗೆ ಜ್ವಾಳ ನಿನ್ನಷ್ಟು ಯಾರು ಬರೋದು ನೋಡ ಅಂದ್ರೆ ಶರಣಬಸವಪ್ಪ ಅಂತಾರೆ ಹಕ್ಕಿ ಕಾಯಕ್ಕೆ ಹೋಗ್ಲಿ ಅಂದ್ರೆ ಅವರು ಶಿವ ಶಿವ ನಾನು ಹೊಲದಾಗ ಹಕ್ಕಿ ಪಕ್ಷಿಗಳು ಬಂದು ಬೇರೆ ಹಾಕ್ತೀನಿ ತಿಂದು ಹೊಂಟಾವು ಜೋಳ ತಿಂದು ಹೊಂಟಾವಲ್ಲ ಕುಡಿಯಾಕ ನೀರಲ್ಲ ಅಂತ ತಿಳ್ಕೊಂಡು ಕುಂಬಾರ ಮನೆಗೆ ಹೋಗಿ ಗಡಿಗೆ ತಗೊಂಡು ಹೋಗಿ 4 ಮೂರಿಗೆ ಗಡಿಗೆ ನೀರು ತುಂಬಿಟ್ರಂತ ಅವ್ರು ಶರಣಬಸವಪ್ಪನ ಅವ್ರಿರ್ಲಿ ನಾವಿರ್ಲಿ ಎಂತಾದ್ರಿ ಸುಮ್ಮನೆ ಘಟನೆ ನೆನಪಿಸ್ಕೊ ಬಾಳತ್ತಲ್ಲ ಸುಮ್ಮನೆ ಹೇಳ್ತೀನಿ ನಿಮಗೆ ಅಪ್ಪವ್ರು ಶರಣಬಸವ ಅಪ್ಪವ್ರು ಕಲಬುರಗಿ ಇರಬೇಕಾದ್ರೆ ಒಂದು 4 ಮಂದಿ ಬಂದ್ರಂತ ಅಪ್ಪವ್ರು ಬಂದು ಯಪ್ಪ ಯಾಕಪ್ಪ ಇಲ್ಲಪ್ಪ ನಿಮ್ಮ ಹತ್ರ ಬಂದಿದ್ವಿ ನಮ್ಗೆ ಏನಾದ್ರೂ ಒಳ್ಳೇದಾಕತಿ ಚಲೋ ಆಕೈತಪ್ಪ ಒಂದು 4 ಕೊಡ ನೀರ್ ತಗೊಂಬರಪ್ಪ ದಾಸೋಕ ಅಂದ್ರು ನಮ್ಮ ಮಂದಿ ಕೆಲಸ ಅಂದ್ರೆ ಕಣ್ಣಂತ ಹಾಕ್ತಾರೆ ಈ ವರ್ಷ ನೋಡ್ರಿ ನಮ್ ವೀರಭದ್ರ ಗೌಡ್ರು ನಮ್ ಶಿರುವ ವೀರಭದ್ರ ಗೌಡ್ರು ಕರ್ಕೊಂಬರೋದು ಕರ್ಕೊಂಡು ಕಳ್ಸೋದು ಅವ್ರನ್ನ ನೋಡಿ ಜವಾಬ್ದಾರಿ ಜೋರ್ ಚಪ್ಪಾಳೆ ತಡ್ರಿ ಮತ್ತೆ ಗೌಡ್ರು ಮತ್ತೆ ನಾಳೆ ಫೋನ್ ಸ್ವಿಚ್ ಆಫ್ ಮಾಡ್ರಿ ಮತ್ತೆ ಕೈ ನೆನಪಿಟ್ಕೊಡ್ರಿ ಶರಣಬಸವಪ್ಪನ ಹತ್ತಿರ ಇವ್ 4 ಮಂದಿ ಬಂದ್ರು ಅವ್ರು ವಿಚಾರ ಮಾಡಿದ್ರು 4 ಮಂದಿ ಕೊಡ ತಗೊಂಡು ಹೋಗ್ಬೇಕಾರ ನಾವು ನೀರ್ ತಂದು ಹಾಕ್ತಿವಿ ಶರಣಬಸವೇಶ್ವರ ದಾಸೋಕ ಮತ್ ಶರಣಬಸವಪ್ಪ ಅವರು ನಮ್ ನೀರ್ ತಂದು ಹಾಕಿದ ಮೇಲೆ ನಮಗ್ ಕರಿಗೇಡು ತುಪ್ಪ ಉಣಿಸಿದ್ರೆ ಬಹಳ ಚಲೋ ಆಗ್ತೈತಿ ಅಂದ್ರೆ ಅವರು ಒಂದ್ 16 ಕೊಡ ನೀರ್ ತಗೊಂಡು ಬಂದು ಎಲ್ಲ ಹಂಗೆ ತುಂಬಿಸಿದ್ರು ಕೇಕ್ ತುಂಬಿಸಿದ ಮೇಲೆ ಶರಣಬಸವಪ್ಪ ಅವರು ಯಪ್ಪ ಇಲ್ಲಿ ಕುಳಿತುಕೊಡ್ರಪ್ಪ ಭಕ್ತರು ಮೀಸಲು ತುಪ್ಪ ತಂದಾರ ಕರಿಗೇಡು ತಂದಾರಪ್ಪ ಹೊಟ್ಟೆ ತುಂಬ ಊಟ ಮಾಡ್ರಿ ಅವ್ರು ಒಬ್ರಿಗೊಬ್ರು ಮುಖ ನೋಡ್ಕೊಳಕತ್ತಿ ಅಂದಿದ್ದು ಮನಸ್ಸಿನಾಗ ಕಂಡಿದ್ದು ಪ್ರತ್ಯಕ್ಷ ಯಪ್ಪ ನಾವಂದಿದ್ದು ನಿಮಗೆ ಹೆಂಗ್ ಗೊತ್ತಾಕೈತಪ್ಪ ಅಲ್ಪ ಮಹಾತ್ಮರಾದವರು ಗುರುಗಳಾದವರು ಭಕ್ತರ ವೇದನೆಯನ್ನು ದೂರ ಮಾಡಬೇಕೇ ಹೊರತು ಭಕ್ತರಿಗೆ ಇನ್ನೊಂದು ಕಷ್ಟ ಕೊಡೋದಲ್ಲಪ್ಪ ನಿಮಗೆ ಉಣಬೇಕು ಅಂತ ಬಯಕೆ ಇದಪ್ಪ ಆ ದೇವ್ರ ಕಳಿಸ್ಯಾನ ಅಂತ ತಿಳ್ಕೊಂಡು ಹೊಟ್ಟಿ ತುಂಬ ಕರಿಗಡು ತುಪ್ಪ ಉಣಿಸಿ ಅವರಿಗೆ ಹರಿಸಿದಂತವ್ರು ಅಂದ್ರೆ ಶರಣಬಸವಪ್ಪ ಅವರು ಅಂತ ಅವ್ರ ಲೀಲಾನವನ್ನು ಯಾರು ಹಸಿವೆ ಅಂತ ಬಂದ್ರು ಅಂದ್ರೆ ಅವ್ರಿಗೆ ಬಟ್ಟಿ ನೋಡ್ತಿದ್ದಿಲ್ಲ ಅವ್ರು ಶ್ರೀಮಂತಿಕೆ ನೋಡ್ತಿದ್ದಿಲ್ಲ ಹಸಿವೆ ಅಂದ್ರೆ ಹೆಂಗ್ರಿ ಅದು ಒಡಲಗೊಂಡವ ಹಸಿವ ಒಡಲಗೊಂಡವ ಉಸಿವ ನೀ ಎನ್ನಂತೆ ಒಮ್ಮೆ ಒಡಲಗೊಂಡು ನೋಡು ರಾಮನಾಥ ಅದು ಯಾವ ವಿಶ್ವವಿದ್ಯಾಲಯ ಸಹಿತ ಕಲಿಸಲಾರದ ಪಾಠ ಯಾವುದು ಕಲಿಸ್ತದ್ರಿ ಬಟ್ಟೆ ಒಂದು ಹೊತ್ತು ಉಂಡವ 2 ಹೊತ್ತು ಉಂಡವ 3 ಹೊತ್ತು ಉಂಡವ ರೋಗಿ 4 ಹೊತ್ತು ಉಟ್ಕೊಂಡವ ಏನ ಹೇಳಲ್ಲ ಈಗ 4 ಹೊತ್ತು ಉಣ್ಣೋರು ನಾನೇ ಯಾಕಂದ್ರೆ ನಮ್ಮಲ್ಲಿ ಯವ ಹಸಿವೆ ಅನ್ನೋದೇನೈತಲ್ಲ ಅದಕ್ಕೆ ನಮ್ಮ ಶರಣರು ಏನು ಅಂದ್ರೆ ಹಸಿವೆಂಬ ಹೆಬ್ಬಾವು ಅಂದ್ರೆ ಇದು ಯಾವಾಗಿದು ಏನ್ ಮಾಡ್ತದೆ ಗೊತ್ತಾಗೋದಿಲ್ರಿ ಹೊಟ್ಟೆ ಬಾಳ ಕೆಟ್ಟದ್ದೆಂದು ಎಷ್ಟು ಕಷ್ಟ ಬಿಟ್ಟು ಪ್ರಾಣಿ ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲವೋ ಹಸಿವು ಹಸಿವು ಅಕ್ಕ ಮಹಾದೇವಿ ಅದನ್ನ ಹೇಳಿದ್ದು ಹಸಿವಾದೊಡೆ ಭಿಕ್ಷಾನ್ನಗಳುಂಟು ತ್ರಿಸೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು ಶೇಹನಕ್ಯ ಹಾಳು ದೇಗುಲಗಳುಂಟು ಆತ್ಮಸಂಗಾತ್ಮಕ್ಕೆ ನೀಯನ ಉಂಟು ಚನ್ನ ಮಲ್ಲಿಕಾರ್ಜುನ ಹಸಿವಾದ್ರೂ ಭಿಕ್ಷಾ ಬೇಡ್ತೇನೆ ಅಲ್ಲೇವ ಭಿಕ್ಷಾ ಮತ್ತಂತಾಳಕ್ಕೆ ಎಂತ ಆತ್ಮಸ್ಥೈರ್ಯದ ಮಾತು 900 ವರ್ಷಗಳಿಂದ ಹೇಳಿದಂತ ಅಕ್ಕನ ವಚನ ಎಂತಾದ್ರಿ ಮನೆ ಮನೆ ಕೈ ಒಟ್ಟಿ ಬೇಡುವಂತೆ ಮಾಡಯ್ಯ ನನಗ ಕೈ ಒಟ್ಟಿ ಬೇಡುವಂಗ ಮಾಡು ನಮ್ಗೇನ್ರಿ ದೇವ್ರ ಕೊಟ್ಟ ನಾವ್ ಹೆಂಗ ಬೇಡ್ಬೇಕಂತೀರಿ ಯವ್ವ ನೀವಂತೀರಿ ನಮ್ಮ ದೇವ್ರ ಮನಾರ ಕೊಟ್ಟನ್ರಿ ನಾವು ಭಿಕ್ಷುಕರಲ್ಲ ಯಾರು ಭಿಕ್ಷುಕರು ಗುಡಿ ಮುಂದೆ ಬೇಡುವರು ಭಿಕ್ಷುಕರು ಹೌದಲ್ಲ ನಮ್ಮ ದೃಷ್ಟಿಯೊಳಗ ಗುಡಿ ಮುಂದೆ ಬೇಡುವರು ಭಿಕ್ಷುಕರು ಗುಡಿ ಒಳಗೆ ಬೇಡುವರು ನಾವು ಅವ್ರು ಸಾದಾ ಭಿಕ್ಷುಕರು ನಾವು ಸ್ವಲ್ಪ ಸುದ್ದೀರಿ ಭಿಕ್ಷುಕರ ವ್ಯತ್ಯಾಸ ಎಲ್ಲರೂ ಬೇಡವರಲ್ಲ ಜಗತ್ತಿನೊಳಗೆ ಬೇಡಲಾದವರು ಯಾರದರೆ ಹಾಡಿದಡೆನ್ನುಡೆಯನ ಹಾಡುವೆ ಬೇಡಿದಡೆನ್ನುಡೆಯನ ಬೇಡುವೆ ಒಡೆಯಂಗಿ ಎನ್ನ ಒಡನ ತೋರಿಸಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗನಿಗೆ ಶರಗೊಟ್ಟಿ ಬೇಡುವೆ ಹಾಡುವುದಾದರೆ ಬೇಡುವುದಾದರೆ ಕೊಂಡಾಡುವುದಾದರೆ ನಾನು ಬೇಡುವರನ್ನ ಬೇಡೋದಿಲ್ಲ ಬೇಡಲಾರದವರನ್ನ ಬೇಡ್ತೀನಿ ಅಂದ್ರು ಬಸವಣ್ಣನವರು ಅಕ್ಕ ಮಹಾದೇವಿ ಅಂತಾಳೆ ಮನೆ ಮನೆ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ ನನಗ ಭಿಕ್ಷಾ ಬೇಡುವಂಗ ಮಾಡು ಯಾರಂತಾರನ್ರಿ ಬೇಡುವಂಗ ಮಾಡು ಬೇಡಿದ್ರ ಹೆಣ್ಮಗಳು ಅಂತ ಕನಿಕರದಿಂದ ನೀಡುವಂಗ ಮಾಡು ಅವ್ರು ನೀಡಿದ್ರು ಅಂದ್ರ ಆ ಅನ್ನ ಕೈ ಜಾರಿ ಕೆಳಗ ಬೀಳುವಂಗ ಮಾಡು ಈ ಒಡನ ಕಳವಳದ ಆಸೆಗಾಗಿ ಅನ್ನವನ್ನ ಎತ್ತಿಕೊಳ್ಳಬೇಕಾದ್ರ ಆ ಅನ್ನನ ನಾಯಿ ತೆಗೆದುಕೊಂಡು ಹೋಗುವಂಗ ಮಾಡು ಯಾರು
ನಮ್ಮ ಕಿಸೆದ ನಮ್ಮ ಕೈಯಿಂದ 200 ನೋಡಿ ಕೆಳಗೆ ಬೀಳುವಂಗ ಮಾಡು, ಅದು ಬಿದ್ರ ಯಾರಿಗಾರ ಸಿಗುವಂಗ ಮಾಡು, ಇಲ್ಲ ಇನ್ನೊಬ್ಬರದ ನಮಗ್ ಸಿಗುವಂಗ ಮಾಡು. ಎಂಥ ಭಾವರು, ಎಂಥ ವಿರತಿ ಅದು. ಮನೆ ಮನೆ ಕೈ ಬಟ್ಟಿ ಬೇಡುವಂತೆ ಮಾಡು, ಬೇಡಿದರೆ ನೀಡದಂತೆ ಮಾಡು, ನೀಡಿದರೆ ನೆಲಕ್ಕೆ ಬೀಳುವಂತೆ ಮಾಡು, ನೆಲಕ್ಕೆ ಬಿದ್ದರೆ ನಾನೆತ್ತಿ ಕೊಂಬುವ ಮುನ್ನ ಸುನಿ ಎತ್ತಿ ಕೊಂಬುವಂತೆ ಮಾಡು ಚನ್ನ ಮಲ್ಲಿಕಾರ್ಜುನ. ಅಂದ್ರೆ ದೇವರು ನೆನವಿರುತ್ತದೆ. ಅಂದ್ರೆ ಎಲ್ಲಾ ಸುಖ ಇದ್ರೆ ದೇವ್ರು ನೆನಪಿರ್ತದೆ ಅಂತೀವಲ್ಲ. ನಮ್ಗೇನ್ರಿ ದೇವರು ಮನಾಡ್ಕೊಟ್ಟು ಜೋರ್ ಹೇಳ ಮನಾಡ್ಕೊಟ್ಟು ಮರ್ತ್ಬಿಟ್ಟ ನಾವು ಉಳಿದೇವೆ. ಕೊಟ್ಟ ದೇವರನ್ನ ನಾವು ಮರೆತೀವಿ. ಅದಕ್ಕೆ ಮರೆಯಬಾರದು. ಇದು ಅರುವಿನ ಜನ್ಮ, ಇದು ಮರುವಿನ ಜನ್ಮ. ಅರುವಿನ ತೃಪ್ತಿಗೆ ಅನುಭಾವವೇ ಆಸರೆ ಲಿಂಗಾನುಭವದಿಂದ ನಿಮ್ಮನ್ನ ಕಂಡು ಎನ್ನ ಮನವೇ ಕೂಡಲ ಸಂಗಮ ದೇವ. ಎಲ್ಲಿ ಅರುವು ಜಾಗೃತಗೊಳ್ಳುತ್ತದೆ ಅಲ್ಲಿ ಮರುವು ತಾನೇ ಹೋಗ್ಬಿಡ್ತದೆ, ಮರುವು ತಾನೇ ಹೋಗ್ತದೆ. ಇಂಥ ಅರುವು ಮರುವುಗಳನ್ನ ಜಾಗೃತಿ ಮಾಡುವನು ಯಾರಂದ್ರೆ ಗುರು. ಅಂತ ಶರಣ ಬಸವೇಶ್ವರನ ಜನನ ಅದು ಅರಳಗಂಡಿಗೆ ಒಳಗ ಆಯ್ತು. ಅಂತ ಮಕ್ಕಳಿಗೆ ನಾವೆಲ್ಲ ಒಂದು ಸಂಸ್ಕಾರವನ್ನ ಕೊಡೋಣ. ಆ ಸಂಸ್ಕಾರದ ಫಲ ನಾಳೆ ದಿವಸ ಯಾಕ್ರಿ ಅಂದ್ರೆ ಶರಣ ಬಸವೇಶ್ವರ ಲೀಲಾನ ಅಂತವ್ರು ಇವತ್ತಿಗೂ ಸಹಿತ ಎಂಥ ಲೀಲಾಗದ್ರಿ ಶರಣನು. ಇವತ್ತಿಗೂ ಆತನ ಹೆಸರಲ್ಲಿ ಮುಡುಪು ಕಟ್ಟಿಟ್ಟರೆ ಸಾಕು. ದಾಸೋಹಕ್ಕೆ ಒಂದು ಹೆಸರು ವಾಸಿ ಅಂದ್ರೆ ಶರಣ ಬಸವೇಶ್ವರ. 100 ವರ್ಷಗಳ ಇತಿಹಾಸವನ್ನ ನಾವೆಲ್ಲ ಕೆದಕಿ ನೋಡಿದಾಗ ಒಂದೊಂದು ಊರೊಳಗೂ ಸಹಿತ ಶರಣನ ಗುಡಿ ಜಾಗೃತವಾಗಿದೆ. ಒಬ್ಬ ವ್ಯಕ್ತಿ 100 ಕಡೆಗಳೆಲ್ಲ ಪವಿತ್ರ ಕ್ಷೇತ್ರಗಳಾಗಿದ್ದಾವೆ. ನೀವೆಲ್ಲ ಈ ಕಡೆ ಭಾಗಕ್ಕೆ ಸ್ವಲ್ಪ ನೀವು ಕಾರಟಗಿಗೆ ಬಂದ್ರಿ, ಕಾರಟಗಿಗೊಳಗೂ ಸಹಿತ ಶರಣ ಬಸವೇಶ್ವರ ಗುಡಿ ಏನ್ರಿ, ಇಲ್ಲೇ ಸಿಂಧವಾಡ ಏನ್ರಿ, ಇವೆಲ್ಲ ಬಳ್ಳಾರಿ ಹತ್ರ ಏನ್ರಿ, ಎಲ್ಲ ಎಂತೆಂತ ದೇವಸ್ಥಾನಗಳು ಎಂಥ ಗುಡಿ ಕಟ್ಟಿದ್ದಾರೆ. ಒಬ್ಬ ಶರಣ ಬಸವೇಶ್ವರ 100 ಕಡೆ ಇವತ್ತಿಗೂ ಸಹಿತ ಆತ ಹೆಸರಿನ ಮೇಲೆ ಎಲ್ಲ ನಡೀತಾವ. ಅಂದ್ರೆ ಆತನ ತಪಸ್ಸು ಎಂತ ಬದುಕಿದ್ದೇನೆ ಬಹಳ ದಿವಸ ಅಂದ್ರೆ ಶರಣ ಬಸವೇಶ್ವರ 76 ವರ್ಷ ಬದುಕ್ತಾರ. 76 ಒಳಗೆ ಏನು ಕೆಲಸ ಮಾಡಿದ್ರು ಅವರು, ಕೆಲಸ ಮಾಡಿದ್ರು. ಮನುಷ್ಯನಿಗೆ ಉಸಿರು ಬಂದು ಉಸಿರು ನಿಲ್ಲುವುದರೊಳಗಾಗಿ ಏನ್ ಮಾಡ್ಬೇಕ್ರಿ, ಇನ್ನೊಬ್ರು ಉಸಿರು ನಿಲ್ಲಿಸ್ಬೇಕಾನೆ. ಉಸಿರು ಬಂದು ಉಸಿರು ನಿಲ್ಲುವುದರೊಳಗಾಗಿ ಹೆಸರು ಮಾಡಿರಬೇಕು. ಮತ್ತೆ ಹೆಸರು ಮಾಡೋದಂದ್ರೆ ಮತ್ತೆ ಏನಾರು ಮಾಡೋದಲ್ರಿ. ಹೆಸರಂದ್ರೆ ಒಳ್ಳೆಯತನದಿಂದ, ಒಳ್ಳೆಯತನ ಸುಮ್ಮನೆ ಹೇಳೋದ್ರೇನ್ರಿ. ಏನ್ ಚಲೋ ಹೇಳ್ತಾನೆ ಋಷಿ, ಏನ್ ಋಷಿ ಅಂತೀವಿ ನಾವೆಲ್ಲ. ಕಾಯಕವ ಕೈಲಾಸ ಅಂದರು ಬಸವಣ್ಣವರು, ಅದರಂತೆ ನಡೆದರು ಯಾರು, ಸಿದ್ಧಗಂಗಾ ಅರ್ಜುನರ ಬಗ್ಗೆ ಬರದಲ್ಲ ಋಷಿ. ಅವ್ರು ಏನ್ ಚಲೋ ಬರೀತಾರೆ, ಬುದ್ಧಿಯಲ್ಲಿ ಬುದ್ಧನ, ಮನಸ್ಸಿನಿಂದ ಶುದ್ಧನ, ಸತ್ಯದಲ್ಲಿ ಹರಿಶ್ಚಂದ್ರನಾದ, ಸ್ನೇಹದಲ್ಲಿ ಸುಯೋಧನನ, ದಾನದಲ್ಲಿ ಕರ್ಣನ, ಜ್ಞಾನದಲ್ಲಿ ಸಿದ್ದೇಶ್ವರ ಸ್ವಾಮಿಗಳ, ಗಾನದಲ್ಲಿ ಪುಟ್ಟರಾಜ ಗುರುಗಳ, ಕಾಯಕದಲ್ಲಿ ಸಂತೋಷರಾಗಬೇಕು. ಸುಮ್ಮನೆ ನೆನೆಸ್ಕೊಳ್ಳೋದು ಇವರೆಲ್ಲ ಮಹಾತ್ಮರನ್ನ ಒಂದು ಕ್ಷಣ ನೋಡಿ. ಈ 3 ಮಾತುಗಳನ್ನು ಹೇಳಿ ನಿಮ್ಗೆ ನಾಳೆ ತೊಟ್ಟು ಕಾರ್ಯಕ್ರಮ ಹೇಳಿಕೊಡ್ತೀನಿ ನಿಮಗೆ. ನಾವು ಈ 3 ಮಂದಿ ವ್ಯಕ್ತಿಗಳನ್ನ ನೆನೆಸ್ಕೊಳ್ಳೋ ಶಕ್ತಿ ಆಯ್ತು. ಯಾರನ್ನ, ಒಂದು ಸಿದ್ಧಗಂಗಾ ಅಜ್ಜವರನ್ನ, ಇನ್ನೊಂದು ಪುಟ್ಟರಾಜ ಅಜ್ಜವರನ್ನ, ಇನ್ನೊಂದು ಸಿದ್ದೇಶ್ವರ. ಇವ್ರು 3 ಮಂದಿ. ಒಬ್ಬರು ಕಾಯಕ ಯೋಗಿ, ಒಬ್ರು ಜ್ಞಾನ ಯೋಗಿ, ಇನ್ನೊಬ್ರು ಗಾನ ಯೋಗಿ. ಏನ್ರಿ, ಗಾನ ಯೋಗಿ, ಕಾಯಕ ಯೋಗಿ, ಜ್ಞಾನ ಯೋಗಿ. ಸಿದ್ಧಗಂಗಾ ಅಜ್ಜವರನ್ನ ಯಾರೋ ಒಂದು ಪ್ರಶ್ನೆ ಮಾಡಿದ್ರು. ಏನಂತ, ನೀವು ಇಷ್ಟೆಲ್ಲ 10,000 ಮಂದಿ ಮಕ್ಕಳಿಗೆ ಪ್ರಸಾದ ಕೊಡ್ತೀರಿ, ಬೆಳಗಿನ ಜಾವ 4 ಗಂಟೆಗೆ ಹೇಳ್ತೀರಿ, ನಿಮ್ಗೆ ದೇವರು ಒಮ್ಮೆ ಭೇಟಿ ಆಗ್ಯಾನು, ನೀವು ಭೇಟಿ ಆಗ್ಯಾನ ದೇವ್ರು ಯಪ್ಪ ನಿಮಗ್ರಿ. ಶಿವಕುಮಾರ್ ಅಪ್ಪುಳ ಅಂತಾರ, ನಾ ದಿನಾ ದೇವರ ಜೊತೆ ಮಾತಾಡ್ತೀನಿ, ದೇವ್ರ ಜೊತೆನೆ ಉಣ್ತೀನಿ ಅಂದ್ರು. ಮೀಡಿಯಾದವ್ರು ಅಂದ್ರು, ಹಾಗಾದ್ರೆ ನಮ್ಗೆ ತೋರಿಸ್ತೀನಿ ಬರ್ರಿ ಅಂತ. ಬೆಳಿಗ್ಗೆ ಜಾವ 4 ಗಂಟೆಗೆ ಎಲ್ಲರೂ ಬಂದ್ರು. ನೋಡಿ, ಕಾಣದ ದೇವರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಈ ಮಠದಾಗ ಏನು ಪ್ರಸಾದವನ್ನ ಮಾಡ್ತಾರಲ್ಲ, ಪ್ರಸಾದವನ್ನ ಮಾಡಿ ವಿದ್ಯೆಯನ್ನ ಕಲಿಯುವಂತ ಈ ಮಕ್ಕಳೇ ನನ್ನ ಪಾಲಿನ ದೇವರಂದ್ರು. ಅದು ತುಮಕೂರಿನ ಸಿದ್ಧಗಂಗಾ ಮಹಾಸ್ವಾಮಿಗಳ ಅವ್ರ ಭಾವ. ಮತ್ತೆ ಇನ್ನೊಂದು ನೆನಪು, ಪುಟ್ಟರಾಜ ಅಜ್ಜೋರು, ಅವರಿಗೆ ಕಣ್ಣಿರಲಿಲ್ಲ ಅಂತ ನಮಗೆ ಗೊತ್ತು. ಪುಟ್ಟರಾಜ ಅಜ್ಜೋರು 10 ಬೆರಳೊಳಗೂ ಸಹಿತ ಬಂಗಾರ ಗುರುಗಳ, ಕೊರಳಲ್ಲೂ ಸಹಿತ ಬಂಗಾರ. ಹೇಳಿದ್ರು ಗುರುಗಳನ್ನ, ನಿಮಗೆ ನೋಡಲಿಕ್ಕೆ ದೃಷ್ಟಿನೇ ಇಲ್ಲ, ಕೈಯಲ್ಲೆಲ್ಲ ಬಂಗಾರ ಹಾಕೊಂಡಿದ್ದೀರಿ, ಅಂದಕ್ಕೆ ಚಂದಕ್ಕೆ ಏನ್ರಿ ಅಂತ ಕೇಳಿದ್ರೆ ಗುರುಗಳಂತಾರೆ, ನೋಡಕ್ಕೆ ನನಗೆ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನ. ಸರ್ವ ಇಂದ್ರಿಯಗಳು ಸಹಿತ ಮುಖ್ಯವಾಗಿರುವಂತಹದ್ದು ಕಣ್ಣು.
ಕಣ್ಣೇ ಇಲ್ಲ ಅಂದ್ರೆ ಅದನ್ನ ನೋಡಕ್ ಹೆಂಗಾಗ್ತತಿ. ಇದು ಅಂದ ಚಂದಕ್ಕಾಗಿ ಇಟ್ಕೊಂಡಿದ್ದಲ್ಲಪ್ಪ. ಈಗ ನೀ ಕೇಳಕ್ ಬಂದಿಲ್ಲ, ನಿನಗೆ ಎಷ್ಟು ಮಂದಿ ಮಕ್ಕಳು ಅಂತ ಕೇಳಿದ್ರಪ್ಪ. ಯಪ್ಪ ನನಗ ಇಬ್ರು ಅದಾರಿ ಮಕ್ಕಳು. ನಿನಗ್ ಹೊಲ ಎಷ್ಟೈತಿ? 100 ಎಕರೆ ಐತ್ರಪ್ಪ. 100 ಎಕರೆ ಇದೆ. ಎಷ್ಟದ್ರ ಮಕ್ಕಳು? ಇಬ್ರು ಅದಾರ. 100 ಎಕರೆ, ಇಬ್ರು ಮಕ್ಕಳು. ನನಗೆ 1000 ಮಕ್ಕಳು ಅದಾವಪ್ಪ. ಮತ್ ಇವು ಅಕಸ್ಮಾತ್ ಊಟ ಇಲ್ಲ ಅಂತ ಅಳಬೇಕಾದ್ರೆ ಇವ್ ಮ್ಯಾಗ ಊಟ ಹಾಕ್ಬೇಕಂತ ತಿಳ್ಕೊಂಡು ಅಂದ ಚಂದಕ್ಕಲ್ಲಿ ಇಟ್ಕೊಂಡು ಇದಕ್ಕೆ ಇಟ್ಕೊಂಡಿನಿ ಅಂದ್ರೆ ಅವ್ರು ಇವರು ದಾನಿ. ಇನ್ನು ಸರಳ ಯೋಗಿ ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಸರಳತೆಯ ಸೂತ್ರದಲ್ಲಿ ನಿಜಸುಖವ ಕಂಡವರು ಸಿದ್ದೇಶ್ವರ. ಅವ್ರು ಸುಮ್ ಸರಳತೆ ಹೇಳ್ತೀನಿ ನಿಮಗೆ. ಕಾಕ ನೀವು ಸ್ವಲ್ಪ ಬಾತ್ರೂಮ್ ಟವಲ್ ಇಟ್ಟಿಲ್ಲ ಅಂದ್ರೆ ಎಷ್ಟೋ ಡೈವರ್ಸ್ ಹೇಳ್ಬಾರ್ದು. ಗಂಡಗ ಜಳಕಕ್ಕೆ ಟವಲ್ ಇಟ್ಟಿಲ್ಲ ಅಂದ್ರೆ ಸರಳ. ಸಿದ್ದೇಶ್ವರ ಅಪ್ಪಳು ನೋಡಿ ಸಂಸಾರ ಸುಧಾರಿಸಿಕೊಳ್ಳೋದು. ಸ್ನಾನಕ್ಕೆ ಹೋಗ್ಯಾರ ಅಪ್ಪಳು, ಸಿದ್ದೇಶ್ವರ ಅಪ್ಪಳು ಬಾತ್ರೂಮ್ ಇದೆ. ಬಕೆಟ್ ಇಟ್ಟಾನ ಸೇವಕ. ಸ್ನಾನ ಮಾಡಕ್ಕೆ ಏನಿಟ್ಟಿದ್ರು? ಜಗ್ ಜಗ್. ಅವ್ರು ಸ್ನಾನ ಮುಗಿಸಿಕೊಂಡು ಬಂದ್ರು. ಹೆಂಗ್ ಸ್ನಾನ ಮಾಡಿದ್ರಂದ್ರೆ ಈ ಬಗ್ಸಿ ನೀರೇ ಕಂಡದ್ದು. ಅಂತ ವಾಪಸ್ ಸೇವಕ ಒಳಗ್ ಹೋದ್ರ, ಬುದ್ಧಿ ಸ್ನಾನ ಹೆಂಗ್ ಮಾಡಿದ್ರಿ? ನಾನು ನಿಮ್ಗೆ ಬಕೆಟ್ ಇಟ್ಟಿದ್ದೆ, ಜಗ್ಗೆ ಇಟ್ಟಿಲ್ಲ. ಇಲ್ಲಪ್ಪ ಇಟ್ಟು ದಿವಸ ಇಟ್ಟಿದ್ದೆ, ನೆನಪು ಮಾಡಿಕೊಂಡು ಇವತ್ತು ಬಗ್ಸಿಗೆ ಸ್ನಾನ ಮಾಡಿಕೊಂಡು ಬಂದೆ ಅಂದ್ರಂತ ಅವ್ರು. ನಾವು ಸಹಿತ ನಮ್ಮ ಮನೆ ಇದು ನೆನಪು ಮಾಡ್ಕೊಳ್ಬೇಕಲ್ರಿ. ಇಟ್ಟು ದಿವಸ ಟವಲ್ ಇಟ್ಟಾಳ, ಇಟ್ಟು ದಿವಸ ಚಲೋನೆ ರೊಟ್ಟಿ ಮಾಡಾಳ, ಇಟ್ಟು ದಿವಸ ಚಲೋನೆ ಅನ್ನ ಮಾಡಾಳ. ಇವತ್ತು ಒಂದ್ ದಿವಸ ಉಪ್ಪು ಜಾಸ್ತಿ ಆದ್ರೆ ಏನಾದೀತು? ಹಂಗೇನಪ್ಪ, ಉಪ್ಪಿಟ್ಟು ಮಾಡಿಟ್ರೆ ಮುಖ ಕಪ್ಪಿಟ್ಟದ್ ಕಾಕಂದ್ರೆ. ಉಪ್ಪಿಟ್ಟು ಮಾಡಿಟ್ರೆ ಮುಖ ರೀ ಕಪ್ಪಿಟ್ಟು. ನಮ್ಮ ಸಂಸಾರ ಹೆಂಗಿರ್ತಾರೆ. ಅದಕ್ಕೆ ಇವರೆಲ್ಲರ ನೋಡಿ ನಮ್ಮ ಬದುಕು ಸುಧಾರಿಸ್ಕೊಳ್ಬೇಕಂದ್ರೆ ನಾವು ನೆನಪಿಟ್ಟುಕೊಳ್ಬೇಕು. ಶರಣ ಬಸವೇಶ್ವರ ಪುರಾಣ ಯಾಕೆ ಕೇಳಬೇಕಂದ್ರೆ ನಮ್ಮಲ್ಲಿ ನೆನಪಿಟ್ಟುಕೊಳ್ಬೇಕು. ಒಬ್ಬ ಯೋಗಿ ಆಗ್ಬೇಕಾದ್ರೆ ಸಿದ್ಧಲಿಂಗ ಜಗದ್ಗುರು ಪುರಾಣ ಕೇಳಬೇಕು. ಒಬ್ಬ ಸ್ವಾಮಿಗಳಾಗ್ಬೇಕಾದ್ರೆ ಹಾನಗಲ್ ಕುಮಾರ ಶ್ರೀಗಳು ಪುರಾಣ ಕೇಳಬೇಕು. ಸಂಪತ್ತು ಬರಬೇಕಾದ್ರೆ ಯಾವ ಪುರಾಣ ಕೇಳಬೇಕ್ರಿ? ದೇವಿ ಪುರಾಣ ಕೇಳಬೇಕು. ನಮ್ಮ ಸಂಸಾರ ನೀಟ್ ಆಗ್ಬೇಕಾದ್ರ, ನಮ್ಮ ಸಂಸಾರ ಹೆಂಗ್ ನಡೆಸಬೇಕಂದ್ರ ಶರಣ ಬಸವೇಶ್ವರ ಪುರಾಣ ಕೇಳಿದ್ರ ನಮ್ಮ ಸಂಸಾರ ಹೆಂಗ್ ನಡೆಸಬೇಕು ಅನ್ನೋದು ಗೊತ್ತಾಗ್ತದೆ. ಮುಂದೆ ನಿಮ್ಮ ಪುರಾಣಗಳು ಏನು ಸರಳತೆ. ಆ ಅಂತ ಶರಣನ ಮಹಾಪುರಾಣ ಇವತ್ತು ನಿಮಗೆ 2 ದಿವಸ ಆಯ್ತು. ನಾಳಿನ ದಿವಸ ಶರಣನ ತೊಟ್ಟಿಲನ್ನ ಇಲ್ಲಿ ಕಟ್ಟಿ ತಾಯಿಂದ್ರೆ ನಾಳಿಗೆ ಇಲ್ಲಿ ನಮ್ಮೆಲ್ಲ ತಾಯಿಂದ್ರಿಗೆ ಆ ಕಾರ್ಯಕ್ರಮವನ್ನು ಸರಿಯಾಗಿ 6 ಗಂಟೆಗೆ ತಾವೆಲ್ಲ ಬರಬೇಕು. ಒಂದು ಜೋರ್ ಚಪ್ಪಾಳಿ ತಟ್ಟೆ ನಮ್ಗೆ 6 ಗಂಟೆಗೆ ಬರಕ್ಕೆ ಆಗ್ತದೆ. 6 ಗಂಟೆಗೆ ಬರ್ತೀರಲ್ಲ? ನಾವು ಬರಲ್ಲ 6 ಗಂಟೆಗೆ, ನೀವು ಬರಲ್ಲ. ನೀವು ಬರ್ಬೇಕು 6 ಗಂಟೆಗೆ. 6 ಗಂಟೆಗೆ ಬಂದ್ರೆ 6:30ಗೆ ತೊಟ್ಟಿಲ ಮುಗಿಸ್ಕೊಡೋದು. ಈ ಸಮಯ ನೋಡ್ರ, ಈ ಸಮಯ ನೋಡ್ರಿ, ಇದು ಬೇರೆ ಹೇಳ್ಕೊಟ್ರು ಟೈಮ್ ಏನ್ರಿ. ಹಾಗಾಗಿ ನಮ್ಮ ದೇಶದೊಳಗ ನಮ್ಗೆ ತಾಧ್ಯಾತ್ಮ ಗೊತ್ತು, ಅಧ್ಯಾತ್ಮ ಗೊತ್ತು, ಸತ್ಯಾತ್ಮ ಗೊತ್ತು, ನಿತ್ಯಾತ್ಮ ಗೊತ್ತು, ಪರಮಾತ್ಮ ಗೊತ್ತು ನಮ್ಗೆ. ಆದ್ರೆ ನಮ್ಗೆ ಏನ್ ಗೊತ್ತಿಲ್ಲ ಅಂದ್ರೆ ಗಡಿಯಾರ ಮುಳ್ಳು ತಿರುಗೋದು ಗೊತ್ತಾಗಲ್ಲ ನಮ್ಗೆ. ನಮ್ಮ ದೇಶದಾಗ ಜಗಳ ಎದಕ್ಕೆ ಹತ್ತೇವೆ ಗೊತ್ತಂದ್ರೆ ಕಸ ಹಿಂಗ್ ಹೊಡೆದು ಜಗಳ ಹತ್ತಲ್ಲ. ನಮ್ಮ ದೇಶದಾಗ ಕಸ ಹಿಂಗ್ ಹೊಡೆದು ಜಗಳ ಹತ್ತೇವೆ ನೋಡ್ರಿ. ಅರ್ಥ ನಿಮ್ಮ ಭಾಷೆ? ಕಸ ಹೆಂಗ್ ಹೊಡೆದ್ರಿ? ಹಿಂಗ್ರಿ, ಹಿಂಗ್ ಹೊಡೆದು ಜಗಳ ಹತ್ತೇವೆ. ಹಿಂಗ್ ಹೊಡೆದ್ರೆ ಜಗಳ ಹತ್ತೇವೆ ನೋಡ್ರಿ. ಹಂಗ ಎಲ್ಲ ನೆನಪಿಟ್ಕೊಳ್ಬೇಕು. ನಾಳೆಗೆ ಸರಿಯಾಗಿ 6 ಗಂಟೆಗೆ ಶರಣನ ತೊಟ್ಟಿಲನ್ನ ನಮ್ಮ ಸ್ವಾಮಿಗಳು, ನಾವೆಲ್ಲ ಸೇವಾ ಸಮಿತಿಯವರು ತೊಟ್ಟಿಲೆಲ್ಲ ಕಟ್ಟಿ ಜೋಗುಳವನ್ನ ಹಾಡಿ, ಮತ್ತೆ ಅದರೊಳಗೆ ಒಂದು ಸೂಕ್ಷ್ಮ ಹೇಳೋದಂದ್ರೆ ಬಾಳ ದಿವಸ ಆದ್ರಿ ಮದುವೆಯಾಗಿ ಮಕ್ಕಳೇ ಆಗಿಲ್ಲ ಅನ್ನುವ ತಾಯಂದ್ರೆ ಯಾರಾದ್ರೂ ಇದ್ರೆ ಅವರು ತಮ್ಮ ಉಡಿ ಸಾಮಗ್ರಿಗಳನ್ನ ತೆಗೆದುಕೊಂಡು ಬಂದು ಶರಣಬಸವನ ತೊಟ್ಟಿಲ ಕೆಳಗೆ ಕುಂತ್ಕೊಂಡು ತಾವು ಉಡಿ ತುಂಬಿಸಿಕೊಂಡ್ರೆ ಮುಂದಿನ ಶರಣಬಸವೇಶ್ವರ ತಮಗೆ ಅನುಗ್ರಹ ಮಾಡ್ತಾನೆ ಅನ್ನೋದನ್ನ ಒಂದು ಸೂಕ್ಷ್ಮತೆಯನ್ನು ತಮಗೆಲ್ಲ ತಿಳಿಸಿ, ಮತ್ತೆ ನಾಡಿ ತೊಟ್ಲಾದ್ರ ಮುಂದೆ ಏನು ಪ್ರಮಾಣ ನೋಡ್ರ ಮದುವಿಲ್ಲ ಏನಿಲ್ರವ ಏನ್ರಿ, ಇದಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸಿ, ನಾಳೆಗೆ ತಾವೆಲ್ಲ ಶರಣನ ತೊಟ್ಟಿಲ ಸಂಭ್ರಮಕ್ಕೆ ಹೆಚ್ಚಿನ ರೀತಿಯೊಳಗೆ ಬರಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಇವತ್ತಿನ ದಿವಸ ತಮಗೆಲ್ಲ ದಾಸೋಹದ ಸೇವೆಯನ್ನ ಸಲ್ಲಿಸಿದಂತವ್ರು ನೋಡಿ. ಈ ಎಲ್ಲ ಕಾರ್ಯಕ್ರಮ ನಡೀಬೇಕಾದ್ರೆ ಒಂದೆರಡು ಬಂದ್ ಮಾಡಿ, ಈ ಎಲ್ಲ ಕಾರ್ಯಕ್ರಮ ನಡೀಬೇಕು.